ಹಲೋ. ಓ ಹೌದಾ, ಸೂಪರ್, ಥ್ಯಾಂಕ್ ಯು. ಯಾರ ಜೊತೆ ಮಾತಾಡ್ತಿದ್ದೀನಿ ಅನ್ಕೊಂಡ್ರಾ? ನಾನು ದಾಶರಥಿ ಚಿಟ್ ಫಂಡ್ಸ್ ಅವ್ರ ಜೊತೆ ಮಾತಾಡ್ತಿದ್ದೆ. ಏನಪ್ಪ ವಿಷಯ ಅಂತಂದರೆ, ನಾನು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಿದ್ದೆ. ಯಾವುದೇ ಪ್ರಾಪರ್ಟಿ ಭದ್ರತೆ ಇಲ್ಲದೆ, ಚೆಕ್ ಸೆಕ್ಯೂರಿಟಿ ಇಲ್ಲದೆ, ಕೇವಲ 35 ನಿಮಿಷದಲ್ಲಿ ಚೀಟಿ ಹಣನ ಕೈ ಕೊಟ್ಟರು. ಎಷ್ಟು ಸುಲಭ ಅಲ್ವಾ? ನೀವು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಬೇಕಾ? ಹಾಗಾದರೆ ಹಿಂದೆ ಕರೆ ಮಾಡಿ ದಾಶರಥಿ ಚಿಟ್ ಫಂಡ್ಸ್ಗೆ. ನಮಾಮಿ ಶಂಕರ. ನಿಮ್ಮ ಒಂದು ಬದುಕು ಒಳಿತಾಗಲಿ, ನಿಮಗೊಂದು ನೆರಳು ಸಿಗಲಿ. ನಮಗೆ ಬಿಡಿ, ನಮಗೆ ಆಚಾರ್ಯ ಪರಂಪರೆ ಇದೆ, ಗುರು ಪರಂಪರೆ ಇದೆ, ನಮಗೊಂದು ನಂಬಿಕೆ. ನಮಗೆ ಗೊತ್ತಿಲ್ಲ, ಮಕ್ಕಳು ನೀವು ಇಲ್ಲ, ನಿಮಗೆ ನೆರಳಾಗಲಿ. ಯಾಕಂದ್ರೆ ಶನಿ ಕುಜರ ಸಂಗಮ ಅದೇನೂ ನಡೆಯುತ್ತೆ, ನಿಜವೇ. ಮೀನರಾಶಿಯಲ್ಲಿ, ಆ ವೈರಾಗ್ಯ ರಾಶಿಯಲ್ಲಿ ಕುದಿಯತಕ್ಕಂತ ಆ ಒಂದು ಕುಜ ಶನಿಯ ಸಾರದಲ್ಲಿ ಶನಿಯ ಜೊತೆ ಪ್ರವೇಶ ಆಗಿಬಿಟ್ಟಿದೆ. ಅದು ಒಂದು ರೀತಿ ಭಯ ಬೀಳಿಸ್ತಕ್ಕಂಥ ಪ್ರಭಾವ. ಅದನ್ನ ಸೂಕ್ಷ್ಮತೆ ಹೇಳ್ತೇನೆ. ಅದಕ್ಕೊಂದು ದಾರ್ಶನಿಕರು, ತುಂಬಾ ದೊಡ್ಡವರು, ಒಂದು ಸಹಸ್ರ ಚಂಡಿಕ ಮಹಾಯಾಗದ ವ್ಯವಸ್ಥೆ ಮಾಡಿದ್ದಾರೆ. ನಿಮಗೆ ಅದರ ಬಗ್ಗೆ ಕೂಡ ತಿಳಿಸ್ತೇನೆ. ಆ ಒಂದು ಕುಜ ಶನಿ 60 ವರ್ಷಕ್ಕೊಮ್ಮೆ ಸೇರತಕ್ಕಂಥ ಭಾವ ಮೀನರಾಶಿಯಲ್ಲಿ ಸೇರ್ತಿರ್ತಾರೆ. ಬಟ್ ಮೀನರಾಶಿಯಲ್ಲಿ ಆ ನಕ್ಷತ್ರದಲ್ಲೇ ಸೇರತಕ್ಕಂಥ ಒಂದು ಭಾವ ಇದೆಯಲ್ಲ, ಇಟ್ ಹ್ಯಾಪನ್ಸ್ ಒನ್ಲಿ ಇನ್ 60 years ಒನ್ಸ್. 60-62 ವರ್ಷಗಳಿಗೊಮ್ಮೆ ಸಂಭವಿಸ್ತಕ್ಕಂಥದ್ದು. 1966-67ರಲ್ಲಿ ಕೂಡ ಇಂಥದ್ದೇ ಒಂದು ಸಂಗಮ ನಡೆದಿತ್ತು ಮೀನರಾಶಿಯಲ್ಲಿ. ದಯಮಾಡಿ ನೋಟ್ ಮಾಡ್ಕೊಳ್ಳಿ. ಒಂದು ಸಹಸ್ರ ಚಂಡಿಕಾ ಮಹಾಯಾಗ, ವಿಶೇಷವಾಗಿ ಶ್ರೀ ಶಂಕರಾಚಾರ್ಯ ಆಶ್ರಮ, ಸಾಯಿ ರುಕ್ಮಿಣಿ ಮಹಲ್, ಆನೇಕಲ್ಲಲ್ಲಿ ಆಯೋಜಿಸಲಾಗಿದೆ. ಇದೇ 19ನೇ ತಾರೀಕಿನಿಂದಲೇ ಆರಂಭ ಆಗಿದೆ ನಿತ್ಯ. ಆದರೆ ಪೂರ್ಣಾಹುತಿ ಬಂದು ವಿಶೇಷವಾಗಿ ಇದೇ ಒಂದು ವಾರದ ಕಟ್ಟಕಡೆಯ ದಿನವಾಗಿರತಕ್ಕಂಥ. ಯಾಕಂದ್ರೆ ನಾನು ನಿನ್ನೆ ಬರಲಿಲ್ಲ, ದಾನಗಳ ಬಗ್ಗೆ ಹೇಳೋದಕ್ಕೂ ಮೊದಲು ಇದೆಲ್ಲ ವಿಚಾರಗಳ ಬಗ್ಗೆ ಸಣ್ಣ ಒಂದು ಓಡಾಟ. 26ನೇ ತಾರೀಕು ಏಪ್ರಿಲ್ 2026 ಭಾನುವಾರ ಬೆಳಿಗ್ಗೆ 7 ಗಂಟೆಗೆ ದುರ್ಗಾ ಸಪ್ತಶತಿ ಪಾರಾಯಣ, ಸಹಸ್ರ ಚಂಡಿಕಾ ಯಾಗ ಮಹಾಸಂಕಲ್ಪ, ಮಹಾಯಾಗದ ಮಹಾಪೂರ್ಣಾಹುತಿ, ಅಷ್ಟಾವಧಾನ ಸೇವೆ, ಸುವಾಸಿನಿ ಪೂಜೆ, ಕೌಮಾರಿ ಪೂಜೆ, ದಂಪತಿ ಪೂಜೆ, ರಾಷ್ಟ್ರಾಶೀರ್ವಾದ ಇದೆ, ಮಹಾಮಂಗಳಾರತಿ ಇದೆ, ತೀರ್ಥ ಪ್ರಸಾದ ವಿನಿಯೋಗವಿದೆ. ನಿತ್ಯ ಈ ಒಂದು ವಿಶೇಷವಾಗಿ ಶಂಕರಾಚಾರ್ಯ ಆಶ್ರಮ ಸಾಯಿ ರುಕ್ಮಿಣಿ ಮಹಲಲ್ಲಿ ಈ ಒಂದು ಯಾಗದ ಸಂಕಲ್ಪ ನಡೀತಿದೆ. ಪೂರ್ಣಾಹುತಿ ಬಂದು ಭಾನುವಾರ ಬೆಳಿಗ್ಗೆ 7 ಗಂಟೆಗಿದೆ. ನಾನು ಇರುತ್ತೇನೆ ನಿಮ್ಮ ಜೊತೆಗೆ. ಆದವರು ನಿತ್ಯ ಹೋಗಿ ಪಾಲ್ಗೊಳ್ಳಿ. ಭಾನುವಾರ ನಾನು ಇರ್ತೇನೆ ನಮ್ಮ ಸಿಬ್ಬಂದಿ ವರ್ಗದ ಜೊತೆ. ನಿಮಗೊಂದು ಆ ತಾಯಿಯ ಸಂಕಲ್ಪ ಅದನ್ನೆಲ್ಲ ತೆಗೆದು, ಯಾಕಂದ್ರೆ ಈ ಒಂದು ಶನಿ ಕುಜರ ಸಂಗಮ ಏನು ಅನಾಹುತ ಮಾಡಿಡುತ್ತೋ ಶನಿ ನಕ್ಷತ್ರದಲ್ಲಿ, ಶನಿ ಮಂದಗಮನ, ಈ ಒಂದು ಶನಿ ಕುಜ ಸಂಗಮ 60 ವರ್ಷಕ್ಕೊಮ್ಮೆ ಆ ವೈರಾಗ್ಯ, ಕ್ಷೀರ ಸಮುದ್ರ, ಕಾಲಚಕ್ರದ ಆ ಒಂದು 12ನೇ ಮನೆ ವ್ಯಯರಾಶಿ, ಅದರಲ್ಲೂ ಪರಾಭವ ಸಂವತ್ಸರ ಬಂದಿರತಕ್ಕಂಥದ್ದು ಅಲ್ಲಿ ಸೇರಿದೆ. ಶ್ರೀ ಶಂಕರಾಚಾರ್ಯ ಆಶ್ರಮ ಸಾಯಿ ರುಕ್ಮಿಣಿ ಮಹಲ್ ಸಹಸ್ರ ಚಂಡಿಕಾ ಮಹಾಯಾಗ ಇದೇ ತಿಂಗಳು 19ನೇ ತಾರೀಕು ಏಪ್ರಿಲ್ 2026 ಭಾನುವಾರದಿಂದ ದಶಮಿ, 26ನೇ ತಾರೀಕು 4/2026 ಭಾನುವಾರದವರೆಗೆ ಸಹಸ್ರ ಚಂಡಿಕಾ ಮಹಾಯಾಗ ಹಮ್ಮಿಕೊಳ್ಳಲಾಗಿದೆ. ಈ ಶನಿ ಕುಜನ ಸಂಗಮ ಇರೋದ್ರಿಂದ ದಯಮಾಡಿ ಎಲ್ಲರೂ ಪಾಲ್ಗೊಳ್ಳಿ. ನಾವು ಅಲ್ವಲ್ಲಪ್ಪ, ಆಗುಲ್ಲ. ರಕ್ತಪಾತ, ಜನಗಳಿಗೆ ರಕ್ತಪಾತದ ಸೂಚನೆ. ಒಂಥರ ರಕ್ತಪಾತ ಅಂದ್ರೆ ಇನ್ನೇನು ಹಸಿವೆ, ಬಡತನ, ಸುಸ್ತಾಗ್ತವೆ, ಬಿಸಿಲು, ಕುತ್ಕೊಳ್ಳೋಕ್ಕಾಗ್ತಿಲ್ಲ, ಸಾಮಾನ್ಯನ ಪಾಡು ಕೇಳಲಿಕ್ಕಾಗ್ತಿಲ್ಲ, ಅಂಥದ್ದೊಂದು ಧಾವಂತದ ಸೂಚನೆ. ಈ ಎಚ್ಚರಿಕೆ ಎಲ್ಲರೂ ಪಾಲ್ಗೊಳ್ಳಿ. ನಮಾಮಿ ಶಂಕರ. ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ
ವಂದೇ ಗುರು ಪರಂಪರಾ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 22ನೇ ತಾರೀಕು ಏಪ್ರಿಲ್ 2026 ಬುಧವಾರ. ಶ್ರೀ ಪರಾಭವ ನಾಮ ಸಂವತ್ಸರೆ, ಉತ್ತರಾಯಣೆ, ವಸಂತ ಋತು, ವೈಶಾಖ ಮಾಸೆ, ಶುಕ್ಲ ಪಕ್ಷದ ಷಷ್ಠಿ ತಿಥಿ, ಆರದ್ರಾ ನಕ್ಷತ್ರ, ಅಧಿಗಂಡ ಯೋಗ, ಕೌಲವ ಕರಣ. ಇವತ್ತಿನ ಪಂಚಾಂಗ ಫಲ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳಿಗೆ ಶ್ರೀ ರಾಮಾನುಜಾಚಾರ್ಯರ ಈ ಒಂದು ಜಯಂತ್ಯೋತ್ಸವದ ಶುಭಾಶಯಗಳು. ನಾವೇನಾದರೂ ಇವತ್ತು ವಿಷ್ಣುವಿನ ಆರಾಧನೆ, ಸೃಷ್ಟಿ ಸ್ಥಿತಿ ಲಯ ಅಂತ ಹೇಳ್ತೀವಿ. ಸೃಷ್ಟಿಗೆ ಬ್ರಹ್ಮ, ಸ್ಥಿತಿಗೆ ನಾರಾಯಣ, ಲಯ ಎಲ್ಲ ಸಾಕು ಅನ್ನುವುದು ಶಿವ. ಮುಗೀತು, ಇನ್ನೇನೂ ಇಲ್ಲ ಅನ್ನತಕ್ಕಂಥದ್ದು ಅದು ಬೇರೆ. ಆದರೆ ಇರುವಷ್ಟು ದಿನವೂ ಈ ಒಂದು ಸ್ಥಿತಿಕಾರಕತ್ವ, ನಾವಿವತ್ತೇನಿದ್ದೇವೆ ಅದೃಷ್ಟವಂತರ, ದುರದೃಷ್ಟವಂತರ, ಆರೋಗ್ಯವಂತರ, ಅನಾರೋಗ್ಯವಂತರ, ಅಧಿಕಾರವಂತರ, ಬದುಕಿನಲ್ಲಿ ಏನೆಲ್ಲ ನಡೆಯುತ್ತಿದೆಯೋ ಅದಕ್ಕೆಲ್ಲ ಒಂದು ಕಾರಕತ್ವ ಸ್ಥಿತಿಕಾರಕತ್ವ. ಯಾವ ಸ್ಥಿತಿಲಿದೆಯೋ, ಏನ್ ನಿನ್ನ ಸ್ಥಿತಿ ಅಂತ ಕೇಳ್ತಾರಲ್ವಾ, ಆ ಸ್ಥಿತಿಗೆ ಕಾರಕತ್ವ ನಾರಾಯಣ ಅನ್ನತಕ್ಕಂಥದ್ದು. ಓಂ ನಮೋ ನಾರಾಯಣ ಈ ಒಂದು ಅಷ್ಟಾಕ್ಷರಿ ದ್ವಾದಶಿ ಮಂತ್ರ ವಿಶೇಷವಾಗಿ ಎಲ್ಲರಿಗೂ ತಿಳಿಸಿಕೊಟ್ಟಂತ ಮಹಾ ದಾರ್ಶನಿಕ ಗುರು ಪರಂಪರ, ದೈವ ಪರಂಪರ. ಇವತ್ತಿಗೂ ತಿರುಚಿ ಶ್ರೀರಂಗಂನಲ್ಲಿ ಸ್ವಾಮಿಗಳ ಈ ಒಂದು ಗುರುಗಳ ಈ ಭೌತಿಕ ಕಾಯವನ್ನ ಕಾಪಾಡಿಟ್ಟಿದ್ದಾರೆ. ನಂಬ್ತೀರಾ? ಎಲ್ಲಿಯಾದರೂ ಅವರು ಭೌತಿಕವಾಗಿ ನಮ್ಮ ನಗಲಿದರು ಅದನ್ನ ಹಾಗೆ ಪ್ರಿಸರ್ವ್ ಮಾಡಿ ಇಟ್ಟಿದ್ದಾರೆ. ನಾವು ತಿರುಚಿ ಶ್ರೀರಂಗಂಗೆ ಹೋದಾಗ ನೀವು ಗಮನಿಸಿರೋಲ್ಲ ಅಷ್ಟೇ. ಯಾರಾದ್ರೂ ವೈದಿಕ ಗುರುಗಳನ್ನ ಸಿಕ್ಕಾಗ ಕೇಳಿ ನೋಡಿ. ಇವತ್ತು ರಂಗನಾಥರಿರ್ಬೋದು, ವಿಷ್ಣುವಿನ ಆರಾಧನೆ, ತಿರುಪತಿಯ ಆರಾಧನೆ, ಎಲ್ಲದಕ್ಕೂ ಕಾರಕತ್ವವಾಗಿ ನಿಂತಿರ್ತಕ್ಕಂಥವರು ನರಸಿಂಹರ ಆರಾಧನೆ, ರಾಮಾನುಜಾಚಾರ್ಯರು. ಅಂತ ಒಂದು ರಾಮಾನುಜಾಚಾರ್ಯರು ಇವತ್ತು ನಮಗೆ ಸರಿಯಾಗಿ ಮಾರ್ಗದರ್ಶನ ಇಲ್ಲ ಅಂದಿದ್ರೆ ನಮಗೆ ತಿರುಪತಿಯೇ ಇಲ್ಲ. ವರಹಾಸ್ವಾಮಿ ಪೂಜೆ, ವರಹಾಸ್ವಾಮಿ ಪೂಜೆ ಅಂತ ಒಂದು ನೆನಪಿಟ್ಟುಕೊಳ್ಳಿ. ನಮ್ಮ ಮೈಸೂರು ಸಂಸ್ಥಾನವನ್ನ ಆಳುತ್ತಿದ್ದಂತ ಒಂದು ಮುಸ್ಲಿಂ ಸೇನಾಪತಿ, ನಂತರ ದೊರೆಮಟ್ಟಕ್ಕೆ ಬಂದಂತ ಹೈದರಾಲಿ ತಿರುಪತಿಯ ಮೇಲೆ ದಂಡಯಾತ್ರೆಗೆ ಹೋಗ್ತಾರೆ. ನೀವು ನಂಬೋಲ್ಲ, ಇತಿಹಾಸದಲ್ಲಿ ಮುಚ್ಚಿಟ್ಬಿಟ್ಟಿದ್ದಾರೆ. ನಮಗೆ ಬೇರೆ ಬೇರೆ ಏನೇನೋ ತೋರಿಸ್ಕೊಟ್ಟಿದ್ದಾರೆ. ಬರಬಾರದ ಕಾಯಿಲೆ ಬಂದು ಸತ್ತಂಥದ್ದು, ವಾಪಸ್ ಬರಲೇ ಇಲ್ಲ ಅಲ್ಲೇ. ಅದಕ್ಕೆ ಹೇಳ್ತಿರ್ತಾರೆ, ಕೆಲವು ದೈವ ಶಕ್ತಿಗಳ ಜೊತೆ, ಕೆಲವೇನು ದೈವ ಶಕ್ತಿಯ ಜೊತೆ, ಗುರುಗಳ ಜೊತೆ, ತಂದೆ ತಾಯಿಯ ಜೊತೆ ಕೆಲವು ಯುದ್ಧಗಳು ಮಾಡಬಾರದು. ಆ ಶಕ್ತಿಗಳನ್ನ ಒಂದು ಪರೀಕ್ಷೆ ಮಾಡಲಿಕ್ಕೆ ಹೋಗಬಾರದು ಅಂತಕ್ಕಂಥದ್ದು. ಅಂತ ಒಂದು ಸೈನ್ಯ ಕಟ್ಕೊಂಡು ದಂಡಯಾತ್ರೆಗೆ ಹೋದಾಗ ಜನಗಳು ಸ್ವಾಮಿ ದರ್ಶನಕ್ಕೆ ಹೋಗ್ತಿದ್ರಂತೆ. ರಾಮಾನುಜಾಚಾರ್ಯರು ಮುಂದಕ್ಕೆ ನಡೆಯುವ ಕಾಲಜ್ಞಾನಿ, ಮಹಾಕಾಲಜ್ಞಾನಿ, ಮುಂದೆ ಏನೆಲ್ಲ ನಡೆಯಬಹುದು ಅಂತ ಜನಗಳಿಗೆ ತಿಳಿಸ್ಕೊಟ್ಟಿದ್ರು. ಯಾರು ಕೇಳಿದ್ರು ವರಹಾಸ್ವಾಮಿ ದರ್ಶನ ಅಂತ. ಏನ್ರು ಸಂಪತ್ತು ಲೂಟಿ ಹೊಡಿಬೇಕಲ್ಲ. ಮೊನ್ನೆ ತಾನೇ ಒಬ್ಬ ಹೇಳ್ಬಿಟ್ಟಿದ್ದಾರೆ, ಇನ್ನೊಂದು ಧರ್ಮದ ಗುರುಗಳು, ದೇವಸ್ಥಾನದಲ್ಲಿರೋ ಸಂಪತ್ತಿನೆಲ್ಲ ಹಂಚಿ ಸ್ವಾಮಿ, ನಮ್ಮದು ವಿದೇಶಿ ನಿಧಿಯೆಲ್ಲ ತಡೆ ಹಿಡಿತಿರಲ್ವಾ ಅನ್ನತಕ್ಕಂಥ ರೀತಿನಲ್ಲಿ ಮಾತಾಡಿದ್ದಾರೆ. ನಮ್ಮ ದೇಶಕ್ಕೆ ಬನ್ನಿ, ನಿಮ್ಮ ಧರ್ಮನ ಪ್ರಚಾರ ಮಾಡ್ಕೊಂಡು ನೀವು ಬದುಕೊಳ್ಳಿ ಅಂತ ಕೊಟ್ಟಿದ್ದಕ್ಕೆ ನಮಗೆ ಇವತ್ತು ಸಿಕ್ತಿರ್ತಕ್ಕಂಥ ಬಳುವಳಿ. ಹೌದು, ಒಬ್ಬ ಬೇರೆ ಧರ್ಮೀಯ ವ್ಯಕ್ತಿ ನಮ್ಮೂರಿನಲ್ಲಿ ಎತ್ಕೊಂಡು ನಮ್ಮ ದೇವಸ್ಥಾನದ ಆಸ್ತಿ ಸಂಪತ್ತು ಇದೆಲ್ಲ ಹಂಚಿಬಿಡ್ಬೇಕಂತೆ. ಇವರದ್ದು ಲೆಕ್ಕ ಕೇಳಬಾರ್ದಂತೆ. ಕೇಳಿದ್ರೆ ಅಲ್ಪಸಂಖ್ಯಾತರತ್ತೆ.
ನೋಡಿ, ಇದೆಲ್ಲ ನಡೀತಿದೆ. ಶನಿ ಕುಜರ ಸಂಗಮ ಸುಮ್ಮನೆ ಅಲ್ಲ, ನಮ್ಮ ಶಕ್ತಿಯನ್ನೆಲ್ಲ ಬಲಹೀನ ಮಾಡತಕ್ಕಂಥ ಒಂದು ಪ್ರಸಂಗಗಳು ಅವತ್ತಿಗೂ ಇವತ್ತಿಗೂ ಎಂದೆಂದಿಗೂ ನಡೀತಿರುತ್ತೆ. ಅವ್ರವ್ರು ಹೊಡೆದಾಡ್ಕೋತಾರೆ, ಬಡದಾಡ್ಕೋತಾರೆ, ಬಿಡಿ ಮಕ್ಕಳ. ಕಟ್ಟ ಕಡೆಯವರೆಗೂ ನಿಲ್ಲುವುದು ನಮ್ಮ ಭಾರತೀಯ ಧರ್ಮವೇ. ಹಮ್ ಹಿಂದೂಸ್ತಾನ್ ಹೇ, ಇಷ್ಟೇ ಹೇಳಬಲ್ಲೆ ನಾನು. ನನ್ನ ಧರ್ಮ ಸನಾತನ. ತುಂಬ ಮಾತಾಡ್ತಾರೆ. ಯಾವಾಗ ದ್ವಾರಕೆ ಇಲ್ಲಿ ಸಿಕ್ಕಿರುವ ಪಳೆಯುಳಿಕೆಗಳೇ ಸಾಕ್ಷಿ. ಇಲ್ಲವೇ ಇಲ್ಲ, ಕೃಷ್ಣ ಸುಳ್ಳು, ಇನ್ನೊಂದು ಸುಳ್ಳು ಅಂತೆಲ್ಲ ಹೇಳ್ತಿದ್ದವರಿಗೆ ತೋರಿಸ್ಕೊಟ್ಟಿದ್ದಾನೆ. ಎಲ್ಲಿಯ ಮಥುರ, ಎಲ್ಲಿಯ ದ್ವಾರಕ, ಇದೆಲ್ಲ ಸುಳ್ಳು. ಕೃಷ್ಣ ಇರಲೇ ಇಲ್ಲ. ರಾಮ ಸೇತು 10,000 ವರ್ಷಗಳ ಪುರಾತನ, ಅದಕ್ಕೂ ಸಿಕ್ಬಿಟ್ಟಿದೆ. ಇಲ್ಲ, ಇವರು ಒಪ್ಪಲ್ಲ. ನಾವೇನೋ ಇಷ್ಟಪಟ್ಟು ನಮ್ಮ ಭಗವಂತನಿಗೆ ನಾವು ಒಡವೆ, ನಾವು ಕಿರೀಟ, ಪಾದುಕೆ ಈ ಥರದ್ದು ಕೊಟ್ಟಿಟ್ಟಿದ್ರೆ ಇದನ್ನು ದೋಚಬೇಕಷ್ಟೆ. ಇವ್ರು ಕೊಡಬೇಕು. ಮತಾಂತರದ ಒಂದು ಪಿಡುಗು ಇವತ್ತು ಯಾವ ಮಟ್ಟಕ್ಕೆ ಆಗಿಬಿಟ್ಟಿದೆ ಅಂದ್ರೆ ಏನ್ ಮಾಡ್ತೀರಿ? ರಾಮಾನುಜಾಚಾರ್ಯರು ಇದನ್ನ ತಡೆಯಲಿಕ್ಕೆ ಅಂತಲೇ ವಿಶೇಷವಾಗಿ ತಿರುಕುಲತ್ತಾರಂತ ತಂದಂತ ಮಹಾ ದಾರ್ಶನಿಕ ದೇವರು. ನಿಜ ಹೇಳ್ತಾನೆ, ತನ್ನ ಗುರುಗಳು ಅವ್ರಿಗೊಂದು 18 ನಾರಾಯಣ ಮಂತ್ರವನ್ನ ಹೇಳ್ತಾರೆ. ಯಾರಿಗೂ ಹೇಳಬಾರ್ದು, ಇದು ಮೋಕ್ಷ ಸಾಧನೆಗೆ ವಿಶೇಷ ಅಂತ ಹೇಳಿದ್ರೆ ಓಡ್ ಬಂದು ಗೋಪುರ ಹತ್ತಿ, ನಾನು ಗುರುಗಳು ತಿಳಿಸಿರ್ತಕ್ಕಂಥ ಈ ಮಹಾಮಂತ್ರವನ್ನ ನಾನು ನಿಮಗೆ ತಿಳಿಸ್ತೇನೆ, ಬನ್ನಿ ಬನ್ನಿ ಅಂತ ಎಲ್ಲರಿಗೂ ಹೇಳ್ತಾರೆ. ಜೋರಾಗಿ ಈ ಮಂತ್ರವನ್ನ ಜಪ ಮಾಡ್ಕೊಳ್ಳಿ ಅಂತ. ಇಡೀ ಗುರು ಪೀಠ ಕುಲ ಒಂದು ಇದೆಲ್ಲ ಬೆಂಕಿ ಆಗ್ಬಿಡುತ್ತೆ. ಕರೆದು ಗುರುಗಳು ಕೇಳ್ತಾರೆ, ಏನೋ ರಾಮಾನುಜ, ಎಂತ ಕೆಲಸ ಮಾಡಿಬಿಟ್ಟೆ ನೀನು, ಗಣಘೋರ ಪಾಪ ಮಾಡಿಬಿಟ್ಟೆ ನೀನು, ನರಕಕ್ಕೆ ಹೋಗ್ತಿ ಅಂದಾಗ ಏನ್ ಹೇಳ್ತಾರೆ ಗೊತ್ತಾ ರಾಮಾನುಜಾಚಾರ್ಯರು? ಇದು ನಮ್ಮ ಗುರು ಪರಂಪರೆ, ಇದು ನಮ್ಮ ದೇವ ಪರಂಪರೆ, ಇದು ನಮ್ಮ ದೇವರ್ಷಿ ಪರಂಪರೆ, ಇದು ನಮ್ಮ ಮಹರ್ಷಿ ಪರಂಪರೆ. ನಾನು ಎಷ್ಟು ಜನ್ಮಗಳಾದರೂ ಮರೆಯಲಾರದಂತ ಅನುಭವವನ್ನ ಮೇಲುಕೋಟೆಯಲ್ಲಿ ವಿಶೇಷವಾಗಿ ನನಗೊಂದು ಸೌಭಾಗ್ಯ ಮಾಡಿಕೊಟ್ಟಿತ್ತು. ಮಾಡಿಕೊಟ್ಟಿತ್ತು. ಆ ಕುಟುಂಬವನ್ನ ನಾನು ಇವತ್ತಿಗೂ ಮರೆಯೋಲ್ಲ. ಆ ಒಂದು ಮೇಲುಕೋಟೆ ಚಲುವರಾಯ ಸ್ವಾಮಿಯ ದರ್ಶನ, ಆ ಒಂದು ಪಲ್ಲಕ್ಕಿಯನ್ನ ಈ ಭುಜದ ಮೇಲೆ ಹೊರಿಸ್ಕೊಟ್ರು. ಯಾವ ಜನ್ಮದದ್ದು ಅದು? ಈ ಒಂದು ಜೋಳಿಗೆ ದಾಸಯ್ಯ ನಾನು. ನಿಜವಾಗ್ಲು ಆ ಮೇಲುಕೋಟೆಯ ಆ ಒಂದು ಕುಟುಂಬವನ್ನ ಸದಾ ನೆನಪಿಸ್ಕೊತೇನೆ. ಎಲ್ಲರಿಗಿಂತಲೂ ಅಷ್ಟು ಪ್ರೀತಿ ಕೊಟ್ಟಿದ್ರು. ಮರೆಯಲಾರದಂತ ಅನುಭವ ಅದು. ಒಮ್ಮೆ ನೋಡಿದ್ರೆ ಸಾಕು ಆ ವೈರಮುಡಿ ಉತ್ಸವ, ಚಲುವರಾಯ ಸ್ವಾಮಿಯ ದರ್ಶನ ಎಲ್ಲ ಒಂದೊಂದು 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 ಜನ್ಮ ಜನ್ಮಾಂತರದ ಒಂದು ನೆನಪುಗಳು. ಅದು ಎಲ್ಲೂ ತಿಳಿಸಲಾರದು. ಅಂತ ರಾಮಾನುಜಾಚಾರ್ಯರು ಇದನ್ನ ಮೊದಲೇ ಊಹಿಸಿದ್ರು. ನಮ್ಮಲ್ಲಿತ್ತು ಕೆಲವೊಂದು ಅಸ್ಪೃಶ್ಯತಾ ಒಂದು ಭಾವ, ಏನೋ ಮಾಡಿಟ್ಬಿಟ್ಟಿದ್ರು. ವರ್ಣವನ್ನ ಅದು ಬೇರೆ ಶೂದ್ರ ವರ್ಣ, ಅದನ್ನ ಜಾತಿಯಾಗಿ ಮಾರ್ಪಡಿಸಿ ಕೆಲವರು ಪಟ್ಟಭದ್ರ ಹಿತಾಸಕ್ತಿಗಳು ಅದನ್ನ ಇನ್ನೊಂದೇನೋ ಮಾಡಿ ಇದನ್ನ ದೂರ ಮಾಡಲು ರಾಮಾನುಜಾಚಾರ್ಯರು ವಿಶೇಷವಾಗಿ ತಿರುಕುಲತ್ತಾರ್ ಅಂತ ತಂದ್ರು. ಎಲ್ಲರನ್ನ ಇವತ್ತಿಗೂ ನಿಮಗೆ ಗೊತ್ತಿಲ್ಲ, ವೈರಮುಡಿ ಉತ್ಸವದಲ್ಲಿ ಆ ಸ್ವಾಮಿ ಚಲುವರಾಯ ಸ್ವಾಮಿಯ ಆ ದರ್ಶನದಲ್ಲಿ, ಆ ಒಂದು ಪಲ್ಲಕ್ಕಿ ಉತ್ಸವದಲ್ಲಿ ಮೊಟ್ಟ ಮೊದಲ ಪೂಜೆ ಯಾರು ಕೊಡ್ತಾರೆ ಅಂದ್ರೆ ತಿರುಕುಲತ್ತಾರ್. ಯಾರು ಹಿಂದುಳಿದಿದ್ದಾರೋ ಶ್ರೀನಿವಾಸನ ಕುಲದವರು ಅಂತ ಹೇಳಿ ವಿಶೇಷವಾಗಿ ಅವರಿಗೆ ಮೊದಲ ಪ್ರಾಧಾನ್ಯತೆ. ಅವರಿಂದ ವಸ್ತ್ರ ಸೇವೆ, 1 2 ಎಷ್ಟು ಸೇವೆಗಳು ಗೊತ್ತಾ? ನೀವು ನಂಬಲ್ಲ. ಜನ್ಮ ಜನ್ಮಾಂತರದ್ದು ನಿಜವಾಗ್ಲೂ ನಾವು ನೆನೆಸ್ಕೋಬೇಕು. ರಾಮಾನುಜಾಚಾರ್ಯರನ್ನ ನಾವು ಆ ಒಂದು ಎಲ್ಲಿಯೂ ಇಲ್ಲದಂತ ಆ ಒಂದು ಅಶೂದ್ರತಾ ಭಾವ, ಅಸ್ಪೃಶ್ಯತಾ ಭಾವ ಇವೆಲ್ಲವನ್ನ ದೂರ ಮಾಡಲಿಕ್ಕೆ ಆ ಪುಣ್ಯಾತ್ಮರೇ ಇವತ್ತಿಗೂ ನಮ್ಮ ಜೊತೆಯಲ್ಲಿದ್ದಾರೆ. ಎಲ್ಲರನ್ನೂ ಅಪ್ಕೊಂಡ್ರು. ಎಲ್ಲರೂ ಬನ್ನಿ, ನೀವೆಲ್ಲರೂ ತಿರುಕುಲದವರು, ಶ್ರೀನಿವಾಸನ ಕುಲದವರು, ಲಕ್ಷ್ಮೀ ಕುಲದವರು ಅಂತ ಲೋಕಕ್ಕೆ ತೋರಿಸ್ಕೊಟ್ಟಂಥವರು ರಾಮಾನುಜಾಚಾರ್ಯ. ಗೊತ್ತಿತ್ತು ಈ ಥರದ್ದು ನಾಳೆ ಬರ್ತಾರೆ, ಬಂದು ಈ ರೀತಿ ಧರ್ಮದ ವಿಚಾರದಲ್ಲಿ, ಜಾತಿಯ ವಿಚಾರದಲ್ಲಿ ಕೆಡಿಸ್ತಾರೆ, ಇನ್ನೊಂದು ಮಾಡ್ತಾರೆ ಅನ್ನತಕ್ಕಂಥದ್ದನ್ನ ತಿಳ್ಕೊಂಡು ಬದಲಾವಣೆಯನ್ನ ತಂದಂತ ಒಂದು ಯೋಗಿ, ಕಾಯಕ ಯೋಗಿ, ಮಹಾಯೋಗಿ.
ಅವತ್ತೆಲ್ಲ ಬೇರೆ ಬೇರೆ ರೀತಿಯದ್ದಿತ್ತು ಅವರಿದ್ದಾಗ. ಅದನ್ನ ತಿಳ್ಕೊಂಡು ನೊಂದುಕೊಂಡು ಎಲ್ಲರಿಗೂ ಅವ್ರ ಗುರುಗಳು ಹೇಳ್ತಾರೆ, ನೀನು ನರಕಕ್ಕೆ ಹೋಗ್ತೀಯ ಅಂದ್ರೆ ಏನ್ ಹೇಳ್ತಾರೆ ಗೊತ್ತಾ? ಪರವಾಗಿಲ್ಲ, ಇವರೆಲ್ಲರೂ ಸ್ವರ್ಗಕ್ಕೆ ಹೋಗ್ತಾರೆ ಅಂದ್ರೆ ಇವರೆಲ್ರಿಗೋಸ್ಕರ ನಾನೊಬ್ಬ ನರಕಕ್ಕೆ ಹೋಗಲು ಸಿದ್ಧ, ಗುರು ಶಾಪಕ್ಕೆ ಸಿದ್ಧ. ಕಡೆಗೆ ಗುರುಗಳ ಮನಸ್ಸೇ ಕರಿಗೆ, ಆಯ್ತು ಹೋಗಪ್ಪ ಒಳ್ಳೇದೇ ಮಾಡಿದ್ಯಾ ಅಂತ ಹೇಳ್ತಾರೆ. ಗುರುಗಳೇ ಶಾಪ ಇಟ್ಟು ಬಿಡ್ತಾರೆ. ಇಂಥ ಒಂದು ಮಹಾನಾರಾಯಣ ಮಂತ್ರವನ್ನ ನಿನಗೆ ಅಷ್ಟಾದಶ ಆ ಒಂದು ಷೋಡಶಾಕ್ಷರಿ ಮಂತ್ರವನ್ನ ನಿನಗೆ ತಿಳಿಸ್ಕೊಟ್ರೆ ತಗೊಂಡೋಗಿ ಎಲ್ರಿಗೂ ಕೊಟ್ಬಿಟ್ಟಿದೀಯಲ್ಲೋ. ಇದು ಬರೀ ಕೆಲವರಿಗೆ ಮಾತ್ರ, ಪಾಮರರಿಗೆ ಮಾತ್ರ, ವೇದ ತಿಳ್ಕೊಂಡಿರೋರ್ಗೆ ಮಾತ್ರ, ಉಪನಿಷತ್ತು ತಿಳ್ಕೊಂಡಿರೋರ್ಗೆ ಮಾತ್ರ, ನಿಯಮಗಳಲ್ಲಿ ಇದ್ದವ್ರಿಗೆ ಮಾತ್ರ, ಬ್ರಹ್ಮಜ್ಞಾನ ಪಡೆದವರಿಗೆ ಮಾತ್ರ, ಎಲ್ರಿಗೂ ಅಲ್ಲ ಅಂದ್ರೆ ಎಲ್ರಿಗೂ ಸಿಗಬೇಕು ಸ್ವಾಮಿ. ನನ್ನ ಸ್ವಾಮಿ ಎಲ್ಲರ ಒಡೆಯ ಅಂತ ಲೋಕಕ್ಕೆ ತಿಳಿಸಿಕೊಟ್ಟಂತ ಮಹಾ ದಾರ್ಶನಿಕ ಸಂತ ಪರಂಪರೆ ನಮ್ಮ ಭಾರತ ಖಂಡದಲ್ಲಿ ಮಾತ್ರವೇ ಜನಿಸಲು ಆಗತಕ್ಕಂಥದ್ದು. ಅದರಲ್ಲೂ ತ್ರಿಮಸ್ತಸ್ಥರು ಅಂತ ಮತ್ತೇನ್ ಮಾತಾಡ್ತೇವೆ, ಸ್ಮಾರ್ತರಿರ್ಬೋದು, ಮಾಧ್ವರಿರ್ಬೋದು, ಹಾಗೆಯೇ ವೈಷ್ಣವರಿರ್ಬೋದು, ಈ ಮೂರೂ ಪಂಥಗಳ ಅಗ್ರಗಣ್ಯ ಗುರುಗಳು, ಸ್ಥಾಪಕರು ದಕ್ಷಿಣ ಭಾರತದಲ್ಲೇ ಹುಟ್ಟಿದ್ದು ನಮ್ಮ ಎಷ್ಟು ಜನ್ಮಗಳ ಪುಣ್ಯವೋ. ನೋಡಿ ಎಷ್ಟು ವಿಚಿತ್ರ ಅಂದ್ರೆ, ಶಂಕರಾಚಾರ್ಯರು ಹುಟ್ಟಿದ್ದಲ್ಲಿ ಕಾಲಡಿ, ಆದರೆ ಸ್ಥಾಪಿಸಿದ್ದು ಶೃಂಗೇರಿ ಪೀಠ ನಮ್ಮ ಕರ್ನಾಟಕದಲ್ಲಿ. ಯೋಚನೆ ಮಾಡಿ ನೋಡಿ, ಶೃಂಗಗಿರಿ ತಪ್ಪಲಲ್ಲಿ ಸ್ಥಾಪಿಸ್ತಾರೆ. ಮಧ್ವಾಚಾರ್ಯರು, ಅವರು ಇನ್ನೊಂದು ದಂತಕತೆ. ಅದು ಒಬ್ಬೊಬ್ಬರು ಒಂದೊಂದು ಪರಾಕಾಷ್ಠತೆ. ಈ ಪ್ರಸಾದಗಳನ್ನ ಸೇವಿಸುವಾಗ ನಾವು ಹೇಳ್ತೇವಲ್ವಾ, ಈ ರಸಾಯನ ಅದ್ಭುತ, ಈ ಪುಳಿಯೋಗರೆ ಮಹಾ ಅದ್ಭುತ ಅಂತ ಹೇಗೆ ಹೇಳ್ತೇವೆ? ಪ್ರಸಾದವೇ. ಅದೇ ಅನ್ನವನ್ನ ಒಬ್ರು ಚಿತ್ರಾನ್ನ ಮಾಡಿ ಬಳಸಿದರೆ, ಒಬ್ರು ಪುಳಿಯೋಗರೆ ಮಾಡಿ ಬಳಸಿದ್ದಾರೆ, ಒಬ್ರು ಬೆಲ್ಲದನ್ನ ಮಾಡಿ ಬಳಸಿದ್ದಾರೆ. ನಮ್ಮನ್ನ ಆ ವೇದಗಳ ಸಾರವನ್ನ ನಮಗೆ ಒಬ್ಬೊಬ್ಬರಿಗೂ ಒಂದೊಂದು ರೀತಿ ಅರ್ಥವಾಗುವ ಹಾಗೆ, ಜನಸಾಮಾನ್ಯರಿಗೂ ತಲುಪುವ ಹಾಗೆ ನಮ್ಮಲ್ಲೊಂದು ಚೈತನ್ಯ ತುಂಬಿಸಿದಂಥ ಗುರು ಪರಂಪರೆ ಮಧ್ವಾಚಾರ್ಯರು. ಉಡುಪಿ ನಮ್ಮ ಕರ್ನಾಟಕದಲ್ಲೇ ಆ ಕೃಷ್ಣರನ್ನ ಕರ್ಕೊಂಡು ಬಂದು ನೆಲೆಸಿಟ್ಟಿರ್ತಕ್ಕಂಥದ್ದು. ಇನ್ನು ಸೆಲ್ವ ಪಿಳ್ಳೈ ಅಂತ ಹೇಳಿ ಕರ್ಕೊಂಡು ಬಂದು ಚಲುವರಾಯ ಸ್ವಾಮಿಯನ್ನ ಜಗತ್ತಿನ ಅತ್ಯಂತ ದೊಡ್ಡ, ಅತಿ ಸುಂದರ, ಅತಿ ಮನೋಹರ, ಕೃಷ್ಣರಿಂದಲೇ ಪೂಜಿಸಲ್ಪಟ್ಟಂಥದ್ದು, ರಾಮರಿಂದ ಪೂಜಿಸಲ್ಪಟ್ಟಂತ ಆ ಒಂದು ಮಹಾ ಸ್ವರೂಪ ಚಲುವರಾಯ ಸ್ವಾಮಿಯನ್ನ ಮೇಲುಕೋಟೆಗೆ ತಮ್ಮ ಶಿಷ್ಯ ಪರಂಪರೆಯೊಂದಿಗೆ ಬಂದು ನೆಲೆಸಿದಂತಹ ಗುರು, ವಿಶೇಷವಾಗಿ ರಾಮಾನುಜಾಚಾರ್ಯರು ಅವರು. ಅದು ಕೂಡ ನಮ್ಮ ಕರ್ನಾಟಕವೇ. ನೋಡಿ, ಎಲ್ಲಿಯ ಕೇರಳ, ಎಲ್ಲಿಯ ಕರ್ನಾಟಕ, ಎಲ್ಲಿಯ ಕುಂಭಕೋಣಂ, ಎಲ್ಲಿಯ ತಿರುಚಿ, ಎಲ್ಲಿಯ ಮೇಲುಕೋಟೆ, ಮಧ್ವಾಚಾರ್ಯರು. ಯೋಚನೆ ಮಾಡಿ ನೋಡಿ, ಉಡುಪಿ, ಮೂರೂ ಗುರುಗಳ ಸಂಗಮ ನಮ್ಮ ಕರ್ನಾಟಕದಲ್ಲಿ ಅಂದ್ರೆ ನಾವು ಎಷ್ಟು ಹೆಮ್ಮೆ ಪಡಬೇಕು ಗೊತ್ತಾ? ಅದಕ್ಕೆ ಹೇಳೋದು ನಾನು, ನಮ್ಮ ಕರ್ನಾಟಕಕ್ಕಿರುವಷ್ಟು ಬೆರುಗು ಇದರ ಸೃಷ್ಟಿ ರಹಸ್ಯ ಅಂಕೆಗೆ ಸಿಕ್ಕತಕ್ಕಂಥದ್ದಲ್ಲ. ಅದಕ್ಕೆ ಇಲ್ಲಿ ಇಷ್ಟು ಗುಡಿಗೋಪುರಗಳು, ಇಷ್ಟು ಮಠಮಾನ್ಯಗಳು ಇರತಕ್ಕಂಥದ್ದು. ಅದನ್ನೇ ಕೆಲವರು ಇವತ್ತು ದುರುಪಯೋಗ ಪಡಿಸ್ಕೊಂಡಿದ್ದಾರೆ. ಎಂಥ ಪ್ರಸಾದವಾದ್ರೂ ಒಂದು ಕಲ್ಲೋ, ಒಂದು ಹುಳುವೋ, ಎಲ್ಲಿಂದಲೋ ಒಂದು ಹುಳುಕು ಹುಟ್ಟಿಕೊಳ್ಳುತ್ತದೆ. ಇರ್ಲಿಪ್ಪ, ಇರುತ್ತೆ. ಹಾಗಂತ ಹೇಳ್ಬಿಟ್ಟು ಯಾವ ಧರ್ಮದಲ್ಲಿಲ್ಲ, ಯಾವ ಪೂಜೆಯಲ್ಲಿಲ್ಲ, ಅದೆಲ್ಲ ತಪ್ಪು ಅನ್ಲಿಕ್ಕೆ ಆಗೋದಿಲ್ಲ. ಅವರವರ ಧರ್ಮ ಅವ್ರಿಗೆ ಒಳ್ಳೇದು ಇರ್ಲಿ. ಆದ್ರೆ ನಮ್ಮ ಧರ್ಮದ ಬಗ್ಗೆ, ನಮ್ಮ ದೇವರ ಬಗ್ಗೆ, ನಮ್ಮ ಗುರುಗಳ ಬಗ್ಗೆ ಯಾರು ಅವಹೇಳನ ಮಾಡಿದ್ರು ಸಹಿಸತಕ್ಕಂಥದ್ದಲ್ಲ. ಈಗ ಹೇಳಿದನಲ್ಲ ಯಾರೋ, ಭಗವತೋತ್ತಮ ಚೆನ್ನಾಗಿರ್ಲಿ, ಬಿಳಿ ಬಟ್ಟೆ ಹಾಕೋಬಿಟ್ಟು, ಕುತ್ತಿಗೆನಲ್ಲಿ ಒಂದು ಚೈನ್ ಹಾಕೋಬಿಟ್ಟು ಹೇಳಿರ್ತಕ್ಕಂಥದ್ದು, ನಮ್ಮ ದೇವಸ್ಥಾನದ ಬಂಗಾರ ಇದೆಲ್ಲ ತಗೊಂಡೋಗಿ ಕೊಟ್ಬಿಡ್ಬೇಕಂತೆ. ಅದು ನಮ್ಮ ದೇವ್ರಿಗೆ ನಾವು ಹಾಕೊಂಡು ನಾವು ಮಾಡ್ಕೋತೀವಿ ಸ್ವಾಮಿ. ನಮ್ಮ ಮಗಳಿಗೆ ಹಾಕಿದೀವಿ, ನಮ್ಮ ಅಮ್ಮನ್ಗೆ ಹಾಕಿದೀವಿ, ನಮ್ಮ ಅಪ್ಪನ್ಗೆ ಹಾಕಿದೀವಿ, ನಮ್ಮ ದೊಡ್ಡಪ್ಪನ್ಗೆ ಹಾಕಿದೀವಿ, ನಮ್ಮ ಚಿಕ್ಕಪ್ಪನ್ಗೆ ಹಾಕೊಂಡಿದೀವಿ, ನಮ್ಮ ಮೊಮ್ಮಗೂ ಹಾಕೊಂಡಿದೀವಿ. ಅದು ನಮ್ಗೆ ಅಂದ, ನಮ್ಮದು ಅದು. ನಾವು ನಿಮ್ಗೆ ಹೇಳಿದ್ವಾ, ನಿಮ್ದು ಏನಾದ್ರು ಕೇಳಿದ್ವಾ, ನಿಮ್ದು ಏನಾದ್ರು ಲೆಕ್ಕಪತ್ರ ಕೇಳಿದ್ವಾ, ನಿಮ್ಮ ಹತ್ರ ಇರೋ ಆಸ್ತಿಗಳು ಕೇಳಿದ್ವಾ, ಏನೇನ್ ತಗೊಂಡಿದ್ದೀರಿ ಗೊತ್ತಾ? ಎಲ್ಲಿಂದಲೋ ಬಂದವರು ನಿಮಗೊಂದಷ್ಟು ಜಾಗ ಕೊಟ್ಟಿದ್ದಕ್ಕೆ, ಬದುಕು ಹೋಗ್ಲಿ ಅಂದಿದ್ದಕ್ಕೆ ಇವತ್ತು ನೀವು ಮಾಡಿಡ್ತಿರತಕ್ಕಂಥದ್ದು ಇವ್ರ ಮಾತು ಕೇಳಿ ನಾವು ಬಗ್ಗಬೇಕು. ಹೋಗ್ಬೇಕಿತ್ತು ಟ್ರಂಪೂರ್ಗೆ,
ಟ್ರಂಪ್ ಎಲ್ಲ ಕೊಡ್ತಿದ್ದಾನಲ್ವಾ, ಹೊರಟೋಗಿ ಅಲ್ಲಿ. ನಮ್ಮೂರ ಅನ್ನ ತಿಂದು, ನಮ್ಮೂರ್ ನೆರಳು ತಿಂದು, ನಮ್ಮ ಗುರುಗಳು ನಮ್ಮ ದೇವ ಪರಂಪರೆ ಬಗ್ಗೆ ಅವಹೇಳನ ಮಾಡುತ್ತಿದ್ದರೆ ಏನ್ ಮಾತಾಡ್ತೀರಿ ಸ್ವಾಮಿ? ನಮ್ಮೂರನ್ನ ಬೇಡ, ಮಾತನಾಡುವುದು ಬೇಡ. ನಿಮ್ ಪಾಡಿಗೆ ನೀವಿರಿ. ನಾವು ನಿಮ್ ಧರ್ಮದ ಬಗ್ಗೆ ಮಾತಾಡ್ತಿದ್ದೀವ, ಅವಹೇಳನ ಮಾಡ್ತಿದ್ದೀವ? ಯೋಚನೆ ಮಾಡಿ ನೋಡಿ. ನಮ್ಮ ದೇವರು ಮಾತ್ರ ನಿಮಗ್ ಬಿಟ್ಟು ಸಿಕ್ಕಿಬಿಟ್ಟಿದ್ದಾನೆ. ನಮ್ಮಲ್ಲಿ ಇದಿದೆ, ಅದು ನಾವು ಕಿತ್ತಾಡ್ಕೋತೀವಿ. ನಮ್ಗೊಬ್ಬ ದೊಡ್ಡಪ್ಪ ಇದ್ದಾನೆ, ನಮ್ ದೊಡ್ಡಮಾವ ಇದ್ದಾನೆ, ಚಿಕ್ಕಪ್ಪ ಇದ್ದಾನೆ, ನಮ್ಗೊಬ್ಬ ಸುಬ್ರಹ್ಮಣ್ಯ ಇದ್ದಾನೆ, ನಾನ್ ಸುಬ್ರಹ್ಮಣ್ಯ ಆರಾಧಕ, ನನ್ನ ತಮ್ಮ ಗಣಪತಿ ಆರಾಧಕ, ನನ್ನ ಅಕ್ಕ ದೇವಿ ಆರಾಧಕ, ನನ್ನ ತಂಗಿ ಸರಸ್ವತಿ ಆರಾಧಕೆ, ನನ್ನ ಇನ್ನೊಂದು ಮಗು ಲಕ್ಷ್ಮಿ ಆರಾಧಕೆ, ನನ್ನ ಪತ್ನಿ ವಿಷ್ಣು ಆರಾಧಕೆ, ನನ್ನ ತಂದೆ ಶಿವನ ಆರಾಧಕ, ನನ್ನಮ್ಮ ದುರ್ಗೆ ಆರಾಧಕ. ಒಬ್ಬೊಬ್ರು ಒಂದೊಂದು ಅಡಿಗೆ ಇಷ್ಟ. ನಮ್ಮನೇಲಿ ಬೆಳಿಗ್ಗೆ ತಿಂಡಿ ಮಾಡೋವಾಗ್ಲಿ 4 ಜನಕ್ಕೆ 4 ತಿಂಡಿ ಮಾಡ್ಕೊಳ್ತೇವೆ ನಾವು. ಒಂದ್ ರೀತಿಯ ಆಲೋಚನೆ. ಅದು ನಮಗ್ ಸೇರಿದ್ದು, ನಮ್ಮ ಮನೆ. ನಾವು ಕಿತ್ತಾಡ್ಕೋತೀವೋ ಬಡ್ದಾಡ್ಕೋತೀವೋ, ಜೊತೆಲಿ ಕುತ್ಕೊಂಡು ತಿಂತೀವೋ. ನೀವ್ ಯಾರು ಉಳಿ ಹಿಂಡ್ಲಿಕ್ಕೆ? ನಿಮ್ಮದಕ್ಕೆ ನಾವು ಬಂದಿಲ್ವಲ್ಲ. ಇದೇ ಆಗ್ಬಿಟ್ಟಿರೋದು ಶನಿ ಕುಜರ ಸಂಗಮ. ನೀವು ನಂಬಲ್ಲ, ನಮ್ಮ ಪ್ರಧಾನಿ ಮೋದಿಯವರು, ನಾನು ಹೇಳ್ತಲೇ ಇದೆ, ಆಯಿಲ್ ಆ ಒಂದು ಕಾರ್ಯಾಗಾರಗಳು, ಆಯಿಲ್, ಪೆಟ್ರೋಲ್, ಇಂಥ ಜಾಗಗಳು ಒಂದು ಬೆಂಕಿ ಅವಘಡಗಳು ಅಂತ ಹೇಳಿದೆ. ಪ್ರಧಾನಿ ಮೋದಿಯವರು ಜೈಪುರದಲ್ಲಿ ಒಂದು ತೈಲ ಸಂಗ್ರಹಣ ಸಂಸ್ಕರಣಾ ಭಾಗ ದೊಡ್ಡದು, ಒಂದು ಕಡಿಮೆ ಅಂದ್ರೂ ಒಂದು 75 ರಿಂದ 80 ಸಾವಿರ ಕೋಟಿಯ ಒಂದು ದೊಡ್ಡ ವ್ಯವಸ್ಥೆ ಜೈಪುರದಲ್ಲಿ. ಬೆಂಕಿಯ ಅವಘಡ ಸಂಭವಿಸಿದೆ. ಅಲ್ಲಿ ನೋಡಿ, ಹೇಳ್ತಲೇ ಇದ್ದೆ. ಈ ಒಂದು ಕುಜ ಶನಿಯ ಸಾರ ಎಲ್ಲಿ ಕುಳಿತಿದ್ದಾನೆ ನೋಡಿ. ಅಲ್ಲಿ ಎಲ್ಲೆಲ್ಲೆಲ್ಲ ಸ್ಟೋರೇಜ್ ಸಿಸ್ಟಮ್ ಇದೆ, ಎಲ್ಲೆಲ್ಲೆಲ್ಲ ಈ ಒಂದು ರಕ್ಷಣಾ ಇಲಾಖೆ, ಶಸ್ತ್ರಾಸ್ತ್ರ ಇಲಾಖೆಗಳು, ಪೊಲೀಸ್ ಇಲಾಖೆಗಳು, ಗುಡ್ಡಗಾಡುಗಳು, ಬೆಟ್ಟ ಗುಡ್ಡಗಳು. ಟ್ರೆಕ್ಕಿಂಗ್ ಹೋಗ್ಬೇಡಿ ಅಂದೆ ನಡೆದಿರ್ತಕ್ಕಂಥ ಕಥೆಗಳು ನೋಡಿ. ತೀರ್ಥಕ್ಷೇತ್ರಗಳು ಅನ್ನತಕ್ಕಂಥದ್ದು. ಬೇಡ್ರಪ್ಪ, ಸುಮ್ಮನೆ ಇರ್ರಪ್ಪ, ಸ್ವಲ್ಪ ದಿನ ಏನೂ ಆಗಲ್ಲ, ಮನೇಲೆ ಪ್ರಾರ್ಥನೆ ಮಾಡ್ಕೊಳ್ರಪ್ಪ. ಇಲ್ಲ, ನಾವು ಹೋಗೋದೆ, ನಾವು ಮಾಡೋದೆ, ಈ ರೀತಿಯ ಭಾವಗಳು ಅಲ್ಲೆಲ್ಲೋ ತಲೆ ಕೆಳಗು ಮಾಡಿಟ್ಕೊಂಡಿರ್ತಕ್ಕಂಥ ಒಂದು ಪ್ರಭಾವಗಳಿಗೆ ಒಳಗಾಗ್ತಿದ್ದೇವೆ. ಎಚ್ಚರಿಕೆ, ನುಗ್ಗಬೇಡಿ, ಹೋಗ್ಬೇಡಿ. ಈ ಒಂದು ಕುಜ ಶಕ್ತಿಕಾರಕ, ರಕ್ತಕಾರಕ, ಯುದ್ಧಕಾರಕ, ಜ್ವಾಲಾಮುಖಿಕಾರಕ, ವಿಸ್ಫೋಟಕಾರಕ, ಪ್ರಳಯಕಾರಕ ಅಂಥವನು. ಆ ಬೆಂಕಿಕಾರಕ, ಎಲೆಕ್ಟ್ರಿಸಿಟಿ ಕಾರಕ ನೋಡಿ. ಇವತ್ತು ಎಲೆಕ್ಟ್ರಿಸಿಟಿ ಪ್ರಭಾವ, ಬೆಂಕಿಯ ಪ್ರಭಾವ. ಬೆಂಕಿ ಅಂತ ಹೇಳಿದ್ದೆ ಈ ಪವರ್ ಸೆಕ್ಟರ್ ಇವತ್ತಾಗಿರೋದು. ಗ್ಯಾಸು, ಆಯಿಲ್, ಪೆಟ್ರೋಲು, ವೆಹಿಕಲ್ ಕಾರಕ, ಗಾಡಿಗಳಿಗೆಲ್ಲ ಇವತ್ತು ನೋಡಿ ಅಲ್ಲಿ ನಿಂತ್ಕೊಂಡು ಅಡಿಗೆ. ಆ ಒಂದು ಕುಜ ಎಲ್ಲಿ ಬೆಂಕಿ. ಪ್ರತಿಯೊಬ್ಬ ಮನೆಯ ತಾಯಿ 5,000 7,000 ಹೋಟ್ಲವರು ಅನ್ನಬ್ರಹ್ಮರು ಪಾಪ. ಅವರೊಂದು ಏನೋ ಒಂದು ಬದುಕು, ನಮ್ಗೆ ಅನ್ನ ಇಡ್ತಿರ್ತಕ್ಕಂಥವ್ರು 24 ಗಂಟೆ ಕೂಡ ಕೆಲವರು ಇರ್ತಾರೆ ಇವತ್ತು. ಎಷ್ಟೊತ್ತಿಗೆ ಹೋದ್ರೂ ಅನ್ನ ಸಿಗುವಂಥದ್ದು ಅವ್ರಿಗೆ, ಅದು ಜೀವನಾಧಾರ ಇರ್ಬೋದು. ಆದ್ರೆ ನಮಗೆ ಹೊಟ್ಟೆ ಅಲ್ವಾ ಸ್ವಾಮಿ? ಯೋಚನೆ ಮಾಡಿ ನೋಡಿ. ಹೊಟ್ಟೆಗೆ ಬೆಂಕಿ ಹಚ್ಕೊಂಡು ಕೆಲವರು ಲಾಭ ಮಾಡ್ಕೊಂಡು ಕೂತು ಬಿಟ್ಟಿದ್ದಾರಪ್ಪ. ಯಾವ ಭಾವಕ್ಕೆ ಬಂದುಬಿಟ್ಟಿದೆ ಯೋಚನೆ ಮಾಡಿ ನೋಡಿ, ಎಲ್ಲಿಗೆ ಬಂದು ನಿಂತು ಬಿಟ್ಟಿದೆ. ಸೊ ಕುಜ ಶಕ್ತಿಕಾರಕ, ನಿಮ್ ಶಕ್ತಿ ವಿಹೀನ ಮಾಡ್ತಾನೆ. ಯಾವಾಗ ಶಕ್ತಿ ಇಲ್ವೋ ದುಡಿಲಿಕ್ಕಾಗೋಲ್ಲ, ಎತ್ತಿಡ್ಲಿಕ್ಕಾಗೋದಿಲ್ಲ. ಶನಿಯ ಟ್ರಾನ್ಸಿಷನ್ಗೆ ಅಲ್ಲಿ ನೋಡಿ, ಅಲ್ಲಿ ಬುಧ ಕೂಡ ಕುಳಿತಿದ್ದಾನೆ. ರಾಹು ನೋಡಿ ಉಲ್ಟಾ ಇಂದ ಕುಜನ ಮನೆಯನ್ನ ನೋಡ್ತಿದ್ದಾನೆ. ಕುಜ ಶನಿಯ ಜೊತೆ ಶುಕ್ರನನ್ನು ನೋಡ್ತಿದ್ದಾನೆ ನೋಡಿ. ಎಷ್ಟು ಅಲ್ಲಿ ಶುಕ್ರ ವಿಶೇಷವಾಗಿ ಸೂರ್ಯ ಲಾಕ್ ಆಗ್ಬಿಟ್ಟಿದ್ದಾನೆ, ರಾಹು ನೋಡ್ತಿರೋದು. ಕುಜ ಶನಿಯ ಜೊತೆ ಬುಧನ್ ಜೊತೆ ತಟಸ್ಥ ಆಗಿ ನಿಂತು ಬಿಟ್ಟಿದ್ದಾನೆ. ಕುಜ ಎಳ್ಕೊಂಡು ಗುರುವನ್ ಬೇರೆ ನೋಡ್ತಕ್ಕಂಥದ್ದು, ಹೊಡಿತಕ್ಕಂಥದ್ದು. ಯಾವ ಮನೆಗೆ ನೋಡ್ತಾನ ಅಲ್ಲಿ ಬೆಂಕಿ. ಬುದ್ಧಿಕಾರಕ ಬುಧ, ನಾರಾಯಣ ಸ್ವರೂಪ. ಲಕ್ಷ್ಮೀಕಾರಕ ಲಕ್ಷ್ಮಿ ಶುಕ್ರ. ಎಲ್ಲಿ ನೋಡಿ ಅಷ್ಟು ಗ್ರಹಗಳು. ಕೇತು ಒಂದು ರೀತಿ, ರಾಹು, ಕೇತು, ಶನಿ, ಕುಜ, ಬುಧ, ಸೂರ್ಯ, ಗುರು, ಚಂದ್ರ ಎಲ್ಲರ ಸಮ್ಮಿಳಿತದಲ್ಲಿ ಇಲ್ಲಿ ನಿಂತಿರ್ತಕ್ಕಂಥದ್ದು. ಯಾರನ್ನೂ ಬಿಡುವುದಿಲ್ಲ, ಯಾರನ್ನು ಅಂತದ್ ನಡೀತಿದೆ. ತುಂಬ ಎಚ್ಚರಿಕೆ ಅಂತ ಹೇಳ್ತಿದ್ದಾನೆ, ತುಂಬ ಎಚ್ಚರಿಕೆ. ಸೊ ರಾಶಿ ಅಂತರ್ಗತವಾಗಿ ಕುಜ ಶನಿ ಪ್ರವೇಶ ಈ ಒಂದು 18 ದಿನ ಕಡಿಮೆ ಎಂದರು. ಎಷ್ಟು ಎಚ್ಚರಿಕೆ ಆಗಿರ್ಬೇಕು, ಏನೇನು ಮಾಡ್ಕೋಬೇಕು
ಹಾಗೆಯೇ ಇಲ್ಲೊಂದು ಸಹಸ್ರ ಚಂಡಿಕಾ ಮಹಾಸಹಸ್ರ ಚಂಡಿಕಾ ಯಾಗವನ್ನ ಶ್ರೀ ವೇಣುಗೋಪಾಲ್ ಸರ್ ಅವರ ನೇತೃತ್ವದಲ್ಲಿ ಬಹುದೊಡ್ಡ ವಿದ್ಯಾಸಂಸ್ಥೆಯ ಪ್ರವರ್ತಕರು ಸಾವಿರಾರು ಸಂಖ್ಯೆಯ ವಿದ್ಯಾರ್ಥಿ ಸಮೂಹವನ್ನ ಮುನ್ನಡೆಸ್ತಿದ್ದಾರೆ. ಆ ಒಂದು ವಿದ್ಯಾದಾನದ ಸಂಕಲ್ಪ ಅಂತ ಒಂದು ನಿಜವಾಗ್ಲೂ ಎಲ್ರಿಗೂ ದೇವರು ಅದಕ್ಕೆ ಹೇಳೋದು, ಅಧಿಕಾರ ಕೊಟ್ರೆ ಏನಾದ್ರು ಮಾಡಿ ಅಂತ ಹೇಳಿದ್ರೆ ತನ್ನವರಿಗೆ ಅಂತ ಮಾಡ್ಕೊಳ್ಳುವಂಥದ್ದು. ನೀವು ನಂಬಲ್ಲ, ಕಡಿಮೆ ಅಂದರು 100 ಧರ್ಮಕ್ಷೇತ್ರಗಳನ್ನು ಅಭಿವೃದ್ಧಿ ಪಡಿಸಿರ್ತಕ್ಕಂಥವ್ರು. ಕಡಿಮೆ ಅಂದರು 100 ಧರ್ಮಕ್ಷೇತ್ರಗಳಿಗೂ ಮೇಲ್ಪಟ್ಟು ಅಭಿವೃದ್ಧಿ ಪಡಿಸಿರ್ತಕ್ಕಂಥವ್ರು. ಒಂದಲ್ಲ ಎರಡಲ್ಲ, ಮೈ ಜಲಧರಿಸುತ್ತೆ ಅವ್ರ ಜೊತೆಲಿ ಕುಳಿತುಕೊಂಡು ಮಾತಾಡಿದ್ರೆ, ವೇಣುಗೋಪಾಲ್ ಸರ್ ಜೊತೆಲಿ ಮಾತಾಡಿದ್ರೆ, ಆ ಕುಟುಂಬದ ಜೊತೆ ಆ ಪಕ್ಕದಲ್ಲಿ ನೋಡ್ಬೇಕು ಎಂತೆಂಥ ದೇವಸ್ಥಾನಗಳು ಗೊತ್ತಾ ಪುನರುಜ್ಜೀವನ ಮಾಡಿಸಿರ್ತಕ್ಕಂಥದ್ದು. ಕೊಡುಗೈ ದಾನಿ ನಿಜವಾಗ್ಲೂ ನಮ್ಗೊಂಥರ ಗರ್ವ. ಅಂಥವರ ಜೊತೆಯಲ್ಲಿ ನಾವು ಕೂತಿದ್ದೇವೆ. ಹೂವಿನೊಂದಿಗೆ ನಾರು ಸ್ವರ್ಗ ಅವ್ರ ಬಗ್ಗೆ ಹೇಳಬೇಕು ಅಂದ್ರೆ, ಒಂದು ದೇವರ ಸೇವೆ, ದೇವರ ಹೆಸರಿನಲ್ಲಿ ಒಂದು ಕ್ಷೇತ್ರ ಅಭಿವೃದ್ಧಿ ಆಯ್ತು ಅಂದ್ರೆ ನಿತ್ಯ ಪ್ರಸಾದ, ನಿತ್ಯ ಪ್ರಾರ್ಥನಾ, ನಿತ್ಯ ಗೋಪೂಜೆ, ನಿತ್ಯ ಹೋಮ ಹವನ, ಅನ್ನಪ್ರಸಾದ, ಕಲ್ಯಾಣೋತ್ಸವ, ಕನ್ಯಾದಾನೋತ್ಸವ ಎಷ್ಟು ನಡೆಯುತ್ತೆ ಗೊತ್ತಾ. ಒಂದು ಆಲಯ ಅಂದ್ರೇನೆ ಅದು. ಅಲ್ಲಿ ಜಾತಿ ಧರ್ಮ ಮೀರಿ ಎಲ್ಲವನ್ನೂ ಅಪ್ಪಿಕೊಳ್ಳತಕ್ಕಂಥದ್ದು. ಅಷ್ಟು ಕ್ಷೇತ್ರಗಳನ್ನ ನಾನು ಹೇಳ್ತಿರೋದು 100, ನನ್ನ ಲೆಕ್ಕಾಚಾರಕದ ಪ್ರಕಾರ 1000 ಕ್ಷೇತ್ರಗಳಿಗೂ ಮೇಲ್ಪಟ್ಟು ಅವರು ಕೈ ಹಿಡಿದು ನಿಲ್ಲಿಸಿದ್ದಾರೆ, ಎಲೆಮರೆಯ ಕಾಯಿಯಾಗಿ. ದೇವರು ಅದಕ್ಕೆ ಏನೋ ಕೆಲವರನ್ನ ಕಳಿಸ್ತಾನೆ, ಕೆಲವರನ್ನ ಹಾಳು ಮಾಡಲಿಕ್ಕೆ ಅಧಿಕಾರ ಕೊಟ್ಟು, ಕೆಲವರಿಗೆ ಅಧಿಕಾರ ಕೊಟ್ಟು ಇಂಥ ಕ್ಷೇತ್ರಗಳು, ಇಂಥ ಒಂದು ಧರ್ಮ ಕಾರ್ಯಗಳು ವಿಶೇಷವಾಗಿ ಅಭಿವೃದ್ಧಿ ಆಗ್ಲಿಕ್ಕೆ, ಧರ್ಮ ಸಂಕಲ್ಪವಾಗಿ ನಿಲ್ಲಲಿಕ್ಕೆ, ಅವರ ಕುಟುಂಬಕ್ಕೆ ದೇವರು ಮತ್ತಷ್ಟು ಆರೋಗ್ಯ, ಮತ್ತಷ್ಟು ಅಭಿವೃದ್ಧಿ, ಮತ್ತಷ್ಟು ಲಕ್ಷ್ಮಿ ಅನ್ನೋದು ತಾಂಡವವಾಡಲಿ, ಸದಾ ಕುಬೇರರಾಗಿಯೇ ಇರಲಿ. ಒಂದು ಆಚಾರ್ಯರಾಗಿ ಈ ಒಂದು ವೈದಿಕತೆಯಲ್ಲಿ ನಾವು ನಡೀತಿರ್ಬೇಕಾದ್ರೆ ಒಂದು ಖುಷಿ ಆಗುತ್ತೆ. ನಮ್ಮವ್ರ ಕಣೋ ನಮ್ಮ ಒಂದು ಸನಾತನದಲ್ಲಿ ಇಷ್ಟು ಒಂದು ಅಭಿವೃದ್ಧಿ ಎಲ್ಲರ ಕೈಯಲ್ಲೂ ಆಗೋದಿಲ್ಲ ಮಕ್ಕಳು, ಗರ್ವವೆನಿಸುತ್ತೆ. ಇರ್ಲಿ, ಮತ್ತಷ್ಟು ಮಾತಾಡೋಣ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರ್ತೇನೆ. ಮಾತೃದೇವೋ ಭವ. ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ. ಒಂದ ಸಂಗಾತಿ ಇಲ್ಲ ಮಕ್ಕಳು. ಹಾಗೆ ಮೀನ ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ, ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತಿಂತೀರಿ. ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ. ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ. ಇನ್ನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ. ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ. ನಮಾಮಿ ಶಂಕರ. ನಮಾಮಿ ಶಂಕರ. ಆರುದ್ರಾ ನಕ್ಷತ್ರದ ದಿನ ಇವತ್ತು. ಪರಾಭವನಾಮ ಸಂವತ್ಸರೆ, ಉತ್ತರಾಯಣೆ, ವಸಂತ ಋತು, ವೈಶಾಖ ಮಾಸೆ, ಶುಕ್ಲ ಪಕ್ಷದ ಷಷ್ಠಿ, ಆರುದ್ರ. ರಾಮಾನುಜಾಚಾರ್ಯರು ಆರುದ್ರಾ ನಕ್ಷತ್ರ ಜನನ. ಯಾರಾದರೂ ಆರುದ್ರಾ ನಕ್ಷತ್ರ ಅಂತ ಹೇಳಿದ್ದೆ ಗಾಬರಿ ಆಗ್ಬಿಡಿ. ಸರ್ಪ ನಕ್ಷತ್ರ ಗುರುಗಳೇ, ಸರ್ಪ ನಕ್ಷತ್ರ ಗುರುಗಳೇ. ರಾಮಾನುಜಾಚಾರ್ಯರು ಖುದ್ದು ಲಕ್ಷ್ಮಣ ಸ್ವಾಮಿಯ ಅವತಾರ ಅನ್ನತಕ್ಕಂಥದ್ದು ಮಾತುಂಟು. ಬಲರಾಮ ಸ್ವಾಮಿಯ ಅವತಾರ ಅನ್ನತಕ್ಕಂಥ ಮಾತೂ ಉಂಟು. ಸರ್ಪದೇವರ ಆ ಒಂದು ಅವತಾರ ಅನ್ನತಕ್ಕಂಥದ್ದು, ವಾಸುಕಿಯ ಅವತಾರ ಅನ್ನತಕ್ಕಂಥದ್ದು ಉಂಟು. ಅಂತ ಒಂದು ವಿಶೇಷ ರಾಮಾನುಜಾಚಾರ್ಯರು. ಅಂತ ಒಂದು ಆರುದ್ರಾ ನಕ್ಷತ್ರ ವಿಶೇಷವಾಗಿ ಎಷ್ಟೋ ಖುಷಿ. ಈ ಒಂದು ಸಹಸ್ರ ಚಂಡಿಕಾ ಮಹಾಯಾಗ ನಡೆಯುತ್ತಿದೆ. ಇದೇ 19ನೇ ತಾರೀಕಿನಿಂದ 26ನೇ ತಾರೀಕು. ವಿಶೇಷವಾಗಿ ಆನೇಕಲ್ ಕೇಳೇ ಇರ್ತೀರಿ.
ಬೆಂಗಳೂರಿನ ಹೊರವಲಯ ಗ್ರಾಮಾಂತರ ವಿಭಾಗ ಹೊಸೂರಿಗೂ ಮೊದಲು ಚಂದಾಪುರದ ಹತ್ರ ಆನೇಕಲ್ ಬರುತ್ತೆ. ಅಲ್ಲಿ ಶ್ರೀ ಶಂಕರಾಚಾರ್ಯರ ಆಶ್ರಮ ಸಾಯಿ ರುಕ್ಮಿಣಿ ಮಹಲಲ್ಲಿ ಸಹಸ್ರ ಚಂಡಿಕಾ ಮಹಾಯಾಗ. ಈ ಒಂದು ಮನುಕುಲದ ಶಾಂತಿಗೋಸ್ಕರ ಎಲ್ಲರಿಗೂ ಒಂದು ಆರೋಗ್ಯ, ನೆಮ್ಮದಿ, ಸಮಾಧಾನ ಸಿಗಲಿ, ಆರೋಗ್ಯ ಸಿಗಲಿ, ಆ ಒಂದು ಸ್ಥಿರ ಶಾಂತಿ ನೆಲೆಸಲಿ ಅನ್ನತಕ್ಕಂಥ ಭಾವಾರ್ಥಕ್ಕೋಸ್ಕರ ಮಹಾಗುರುಗಳ ಸಾನ್ನಿಧ್ಯದ ಒಂದು ಆಶೀರ್ವಾದದಿಂದ ನಡೀತಿದೆ. ಇವತ್ತು ಕೂಡ ಬುಧವಾರ ವಿಶೇಷವಾಗಿ 22ನೇ ತಾರೀಕು ದುರ್ಗಾ ಸಪ್ತಶತಿ ಪಾರಾಯಣ ನಡೀತಿದೆ. ಬೆಳಿಗ್ಗೆ 9 ಗಂಟೆಯಿಂದಲೇ ಮತ್ತು ಹೋಮ ನವಾರ್ಣವ ಜಪ ನಡೀತಿದೆ. ಲಘು ಪೂರ್ಣಾಹುತಿ ನಡೀತಿದೆ. ಸುವಾಸಿನಿ ಪೂಜೆ ಎಲ್ಲಿ ಪಾಲ್ಗೊಳ್ಳೋರು ಹೋಗಿ ಪಾಲ್ಗೊಳ್ಳಿ. ಯಾಕಂದ್ರೆ ಕುಜ ಬಂದು ಮಾಂಗಲ್ಯಕಾರಕ, ನೆನಪಿಟ್ಕೊಳ್ಳಿ. ಪಿಂಡಕಾರಕ, ಅಂಡಕಾರಕ, ಬ್ರಹ್ಮಾಂಡಕಾರಕ, ಭೂಮಿಕಾರಕ, ಭ್ರಾತೃಕಾರಕ, ರಕ್ತಕಾರಕ. ನೀವೇನಾದ್ರೂ ಒಂದು ಮನೆ ಕಟ್ಲಿಕ್ಕಾಗ್ಲಿಲ್ಲ, ಕುಜನ ಭಾವ. ಒಳ್ಳೊಳ್ಳೆ ಮನೆ ಕಟ್ಕೊಂಡಿದ್ದೀರಿ, ಜಾಗ ಮಾಡ್ಕೊಂಡಿದ್ದೀರಿ, ಲ್ಯಾಂಡ್ ಲಾರ್ಡ್ ಗುರುಗಳೇ. ಮೊನ್ನೆ ಒಬ್ರು ಡಾಕ್ಟ್ರು ಸುಮ್ನಿರಿ ಸರ್, ನೀವು ಸೈಟ್ ಎಲ್ಲ ಮಾತಾಡಬೇಡಿ, ನೀವು ಲ್ಯಾಂಡ್ ಲಾರ್ಡ್ ನೋಡಿ, ಅಲ್ಲೊಂದು 100 ಎಕರೆ ಇದೆ, ಆ ಥರದ್ದು ನಿಮಗೆ ಮಿನಿಮಮ್ 100 ಎಕರೆ 1000 ಎಕರೆ ಅಂದ್ರೆ ಗುರುಗಳೇ ಆಲ್ರೆಡಿ ಇದೆ. ಒಂದು ಸೈಟು ಮನೆ, ನೀವು ಸುಮ್ನಿರಿ, ನೀವು ಸೈಟಿಗೆ ಹೋಗ್ಬೇಡಿ, ಯು ಆರ್ ಎ ಲ್ಯಾಂಡ್ ಲಾರ್ಡ್. ನೋಡಿ, ಅಂಥದ್ದೊಂದು ಲ್ಯಾಂಡ್ ಲಾರ್ಡ್ ಆಗಬೇಕೆಂದರೆ ಕುಜನ ಪ್ರಾಬಲ್ಯ ನಿಮ್ಮ ಜಾತಕದಲ್ಲಿ ಇರ್ಬೇಕು. ಅಂತ ಕುಜ ಶನಿಯ ಸಾರದಲ್ಲಿ ಉತ್ತರಾಭಾದ್ರ ನಕ್ಷತ್ರದಲ್ಲಿ ತಟಸ್ಥನಾಗಿರೋದ್ರಿಂದ ಅದಕ್ಕೆ ಹೇಳ್ತಿದ್ದಾನೆ, ಯಾರು ಈಗ ಮನೆ ಕಟ್ಲಿಕ್ಕೆ ಹೋಗ್ಬೇಡಿ, ಮನೆ ತಗೊಳ್ಳೋದು ಹೋಗ್ಬೇಡಿ, ಮನೆ ಮೇಲೆ ಮನೆ ಕಟ್ಲಿಕ್ಕೆ ಹೋಗ್ಬೇಡಿ. ದೊಡ್ಡ ದೊಡ್ಡ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ಗಳು ಇಟ್ಕೊಂಡಿದ್ದೀರಾ, ದೊಡ್ಡ ದೊಡ್ಡ ಟ್ರಾವೆಲ್ಸ್ ಇಟ್ಕೊಂಡಿದ್ದೀರಾ, ವೆಹಿಕಲ್ ಸರ್ವಿಸಿಂಗ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂಥದ್ದು, ಅಮ್ಯುನೇಷನ್, ತೈಲ ಸಂಗ್ರಹಣ. ನೋಡಿ, ಅಲ್ಲಿ ಪ್ರಧಾನಿ ಮೋದಿಯವರೇ ಇನಾಗರೇಷನ್ ಮಾಡಬೇಕಾದಂಥ ಆ ಒಂದು ಜಾಗ, ಅಲ್ಲೊಂದು ಅಗ್ನಿ ಅನಾಹುತ ಸೋಮವಾರ ನಡೆದಿದೆ, ಸ್ಫೋಟ ತುಂಬಾ ದೊಡ್ಡದಾಗಿ. ವ್ಯವಸ್ಥೆಗೆ ಯೋಚನೆ ಮಾಡಿ ನೋಡಿ, 80,000 ಕೋಟಿಯ ತೈಲ ಸಂಸ್ಕರಣಾ ಕೇಂದ್ರ, ಎಷ್ಟು ಲಕ್ಷ ಸಾವಿರಾರು ಮಂದಿಗೆ ಉದ್ಯೋಗ ಸೃಷ್ಟಿ, ನೆರಳು ಸೃಷ್ಟಿ, ಅನ್ನ ಸೃಷ್ಟಿ ಅನ್ನತಕ್ಕಂಥದ್ದು. ಬೆಂಕಿ, ಅದು ಬೆಂಕಿಕಾರಕ ಕುಜ. ಕುಜ ಬೆಂಕಿ, ಶನಿ ತೈಲಗಾರಕ. ನೋಡಿ, ಅದಕ್ಕೆ ಹೇಳ್ತಿದ್ದಾನೆ ಎಚ್ಚರಿಕೆ. ಎಲೆಕ್ಟ್ರಿಕಲ್ ಫೈರ್ ಆಗೋದು, ಸೋಲಾರ್ಗಳ ಫೈರ್ ಆಗ್ತಕ್ಕಂಥದ್ದು, ನೀರಿನ ಹತ್ರ ಎಚ್ಚರಿಕೆ, ಗುಡ್ಡಗಳ ಹತ್ರ ಎಚ್ಚರಿಕೆ, ದೂರ ಪ್ರಯಾಣಗಳಲ್ಲಿ ಎಚ್ಚರಿಕೆ, ರಾತ್ರಿ ಪ್ರಯಾಣಗಳಲ್ಲಿ ಎಚ್ಚರಿಕೆ. ನಿಮ್ಮನ್ನ ಏನೋ ಒಂದು ಆ ಟ್ರಾನ್ಸಿಷನ್ಗೆ ಕರ್ಕೊಂಡು ಬಂದು ನಿಲ್ಲಿಸ್ತಕ್ಕಂಥದ್ದಾಗುತ್ತೆ. ಎಚ್ಚರಿಕೆ ಅಂತಕ್ಕಂಥದ್ದನ್ನ ಹೇಳ್ತಿದ್ದಾನೆ. ಇವತ್ತು ಕೂಡ ವಿಶೇಷವಾಗಿ ಆ ಒಂದು ಕುಜನ ಭಾವ ಸುವಾಸಿನಿ ಪೂಜೆ ನಡೀತಿದೆ. ಆ ಒಂದು ಸ್ವಾಮಿಗಳ ಆಶ್ರಮದಲ್ಲಿ ಶ್ರೀ ಸಾಯಿ ರುಕ್ಮಿಣಿ ಮಹಲಲ್ಲಿ ನಡೀತಿದೆ, ಹೋಗಿ ಪಾಲ್ಗೊಳ್ಳಿ. ಪಿಂಡಕಾರಕ, ಪದೇ ಪದೇ ಗರ್ಭಪಾತವಾಗುತ್ತಿದೆ, ಕುಜನ ಪ್ರಭಾವ. ಪದೇ ಪದೇ ಆಕ್ಸಿಡೆಂಟು, ಇಂಜುರಿ, ಸರ್ಜರಿ ಆಗ್ತಿದೆ, ಕುಜನ ಪ್ರಭಾವ. ಆಮೇಲೆ ಒಡ ಹುಟ್ಟಿದವರಿಗೆ ದೋಷ ಆಗಿದೆ, ಒಡ ಹುಟ್ಟಿದವರಿಗೆ ಮದುವೆ ಆಗಿಲ್ಲ, ಸೋದರರಿಗೆ ಸಂಕಷ್ಟ, ಸೋದರರಿಗೆ ಏನಾದರೂ ಅಪಮೃತ್ಯು ಆಗಿಬಿಟ್ಟಿದೆ, ಸೂಸೈಡು, ಆಕ್ಸಿಡೆಂಟು, ಇಂಜುರಿ, ಸೊಂಟ ಮುರಿದಿದೆ, ದೇಹದಲ್ಲಿ ರಾಡುಗಳ ಮೇಲೆ ರಾಡುಗಳು ಸೇರ್ಕೊಂಡಿದೆ, ಕಬ್ಬಣ, ಇವನ್ ರಕ್ತ ಹರಿಸ್ತಾನೆ, ಆಮೇಲೆ ಅವನ್ ಶನಿ ಕಬ್ಬಣ ಹತ್ತಿಸ್ತಾನೆ, ದೇಹದಲ್ಲಿ ನಿಶಕ್ತಿ ಆಗಿದೆ, ಸನ್ಸ್ಟ್ರೋಕ್ ಆಗ್ತಿದೆ, ಮೂಗಿನಲ್ಲಿ ಬ್ಲಡ್ ಬರತಕ್ಕಂಥ ಪ್ರಭಾವ ಆಗುತ್ತೆ, ಗಂಡನಿಂದ ದೂರ, ಹೆಂಡತಿಯಿಂದ ದೂರ, ಹೆಂಡತಿಗೆ ಭಯಪಡೋದು. ಹೌದು, ದಾಳಿಗೆದ್ರಲ್ಲ, ದಂಡಿಗೆದ್ರಲ್ಲ. ನಾನು ತುಂಬಾ ದೊಡ್ಡದಾದಂತ ಡೆಲ್ಲಿ ಮಟ್ಟದ ಅಧಿಕಾರಿಗಳನ್ನ ನೋಡಿದ್ದೇನೆ. ಉಸ್ಕ ಬಾಹರ್, ಹಮ್ ಗಲ್ಲಿ ಪೆ ನೈ, ಹಮ್ ದಿಲ್ಲಿ ಕೆ ನೈ, ಉಸ್ಸೆ ಬಾಹರ್ ಅಂತ ಹೇಳ್ತಿರ್ತಾನೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ತುಂಬಾ ದೊಡ್ಡ ಸ್ಥಾನ, ಗತ್ತು, ತೂಕ, ಗಡಗಡ ಅನ್ನತಕ್ಕಂಥವ್ರನ್ನ ನೋಡಿದ್ದಾನೆ. ಗಡಗಡ ಕುಜನ ಪ್ರಭಾವವೇ. ಸೊ ಅಂಥದ್ದೊಂದು ದೋಷಕ್ಕೆ ವಿಶೇಷವಾಗಿ ದುರ್ಗಾ ಸಪ್ತಶ್ರುತಿ, ಸುವಾಸಿನಿ ಪೂಜೆ, ಮುತ್ತೈದ ಪೂಜೆ, ಕೌಮಾರಿ ಪೂಜೆ ನಮ್ಗೆ ಯಾವಾಗಲೂ ಸಿಗೋದಿಲ್ಲ. ಅಂಥದ್ದೊಂದು ವ್ಯವಸ್ಥೆ ಇಲ್ಲಿ ಮಾಡಿದರೆ ನಿತ್ಯ ನಡೀತಿದೆ. ನಿತ್ಯ ಹೋಗಿ ಈ 26ನೇ ತಾರೀಕು ಭಾನುವಾರ ನಾನು ನಿಮ್ಮ ಜೊತೆ ಬೆಳಿಗ್ಗೆ 7ರಿಂದ 8 ಇಲ್ಲ 8:30 ಒಳಗಡೆ ಪೂರ್ಣಾಹುತಿ ನಡೀತಕ್ಕಂಥದ್ದಾಗುತ್ತೆ. ನಿತ್ಯ ನಡೀತಿರ್ತಕ್ಕಂಥ ಈ ಒಂದು ಸಹಸ್ರ ಚಂಡಿಕಾ ಯಾಗದ ಆ ಒಂದು ಪೂರ್ಣಾಹುತಿ ಇದು
ನಿಮ್ಮ ಜೊತೆ ಇರ್ತಾನೆ, ಆದವರು ಬಂದು ಪಾಲ್ಗೊಳ್ಳಿ ಅಂತ ಹೇಳ್ತಾ, ವಿಶೇಷವಾಗಿ ಮೇಷರಾಶಿಗೆ ಈ ಒಂದು ಕುಜ ಶನಿಯ ಸಾಂಗತ್ಯ ಖಂಡಿತ ಹೇಳ್ತಾನೆ, ಏನು ಮಾಡ್ಲಿಕ್ಕೆ ಹೋಗ್ಬೇಡಿ. ದಯಮಾಡಿ ಹೇಳ್ತಾನೆ, ಏನು ಮಾಡ್ಲಿಕ್ಕೆ ಈಗ ಸದ್ಯಕ್ಕೆ ಹೋಗ್ಬೇಡಿ. ಅಟ್ಲೀಸ್ಟ್ ಫಾರ್ 18 days ಯಾವ ದಂಡಯಾತ್ರೆಯೂ ಬೇಡ. ನಿಮ್ಮ ಶಕ್ತಿ ಇಲ್ಲ. ಮನೆ ಕಟ್ಟೋದು, ಜಾಗ ತಗೊಳ್ಳೋದು, ಭೂಮಿ ತಗೊಳ್ಳೋದು, ಇನ್ನೊಂದು ಏನೋ ಒಂದು ಮಾಡ್ಲಿಕ್ಕೆ ಹೋಗ್ತೀನಿ ಅಂತಕ್ಕಂಥದ್ದು, ದೊಡ್ಡ ರಿಸ್ಕ್ ತಗೊಳ್ಳೋದು, ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡೋದು, ದಂಡಯಾತ್ರೆ ಇಲ್ಲ ನಿಮ್ಮ ಶಕ್ತಿ ಈಗ. ಮೇಷ ಲಗ್ನದವರಂತೂ ದೇವರೇ ಕಾಪಾಡಬೇಕು, ದೇವರೇ ನೋಡ್ಕೋತಾನೆ ಅಂತ ಕುತ್ಕೋಬೇಕಷ್ಟೇ. ದುರ್ಗಾ ಸಪ್ತಶತಿ ನೀವು ಮುಖ್ಯವಾಗಿ ಸಹಸ್ರ ಚಂಡಿಕಾ ಯಾಗ ನೋಡಿ. ಯಾಗ ಯಾರು ಮಾಡಿಸೋದು, ಯಜ್ಞ ಯಾರು ಮಾಡಿಸೋದು ಅನ್ನೋದು ಕೂಡ ಮುಖ್ಯ. ಯಾಗ ಮಾಡಿಸೋದು ಲೋಕ ಸಮಸ್ತ ಸುಖಿನೋ ಭವಂತು, ಲೋಕಕ್ಕೆ. ಅದಕ್ಕೆ ಇದು ಲೋಕಕ್ಕೋಸ್ಕರ ಮಾಡ್ತಿರ್ತಕ್ಕಂಥ ಒಂದು ಯಾಗ. ಎಲ್ಲರೂ ಚೆನ್ನಾಗಿರ್ಲಿ ಅಂತ, ನಾನು ಮಾತ್ರ ಚೆನ್ನಾಗಿರ್ಬೇಕು ಅಂತ ಮಾಡೋದು ಒಂದು ಪುಟ್ಟ ಯಜ್ಞ ಅಷ್ಟೇ. ಇಲ್ಲಿ ಯಾಗ. ನೀವು ಅಂತ ಸ್ಥಾನ, ಅಂತ ಒಂದು ಅಧಿಕಾರದಲ್ಲಿರೋರು ದಯಮಾಡಿ ನೀವು ಮಾಡಿಸಿ. ಇಲ್ಲ ಇಂಥದ್ರಲ್ಲಿ ಹೋಗಿ ಪಾಲ್ಗೊಳ್ಳಿ. ಅಂತ ಅಧಿಕಾರದಲ್ಲಿದ್ದೀರಿ, ಪೊಲೀಸ್ ಅಧಿಕಾರಿ, ರಾಜಕೀಯ ಅಧಿಕಾರಿ, ಸರ್ಕಾರಿ ಕೇಂದ್ರ ಅಧಿಕಾರಿ, ಬಿಸ್ನೆಸ್ಗಳಿದೆ, ಇನ್ನೊಂದು ಎಲ್ಲ ಒಂಥರ ಚೆಕ್ಮೇಟ್ಗಳು ಬರತಕ್ಕಂಥದ್ದು ಬರುತ್ತದೆ. ಎಲ್ಲ ಚೆಕ್ಮೇಟ್. ಮೇಷರಾಶಿ ತುಂಬಾ ಕೇರ್ಫುಲ್ ಇರಿ. ಯಾಕಂದ್ರೆ ಅಲ್ಲಿ ನೋಡಿ, ಶನಿ ಕುಜನನ್ನ ಎಳ್ಕೊಂಡು 3ನೇ ಭಾವದಿಂದ ಶುಕ್ರನನ್ನ ನೋಡ್ತಾನೆ. ರಾಹು ಹಿಂದುಗಡೆಯಿಂದ ಸೂರ್ಯನನ್ನ ಸುಡ್ತಾನೆ, ನಿಮ್ಮ ಅಧಿಕಾರವನ್ನು ಸುಡ್ತಾನೆ. ಲಕ್ಷ್ಮಿಯನ್ನ ಸುಡ್ತಾನೆ. ಅಧಿಕಾರ ಶಕ್ತಿ, ನಿಮ್ಮ ಶಕ್ತಿಕಾರಕನೇ 12ನೇ ಮನೆಯಲ್ಲಿ ಕಾಲಚಕ್ರದಲ್ಲಿ ಎಲ್ಲಿ ರೈಡ್ ನಡೆಯುತ್ತೋ, ಏನ್ ಅಟ್ಯಾಕ್ ನಡೆಯುತ್ತೋ ಗೊತ್ತಿಲ್ಲ, ತಟಸ್ಥವಾಗಿರಬೇಕು ನೀವು ಈ 16-18 ದಿನ. ನರಸಿಂಹ ಪೂಜೆ, ದುರ್ಗಾ ಸಪ್ತಶತಿಯೇ, ದುರ್ಗಾ ಹೋಮವೇ, ದುರ್ಗಾ ದರ್ಶನವೇ ನಿತ್ಯ ಮನೆಯಲ್ಲಿ. ಮೇಷರಾಶಿಯವರು ಒಂದು ರೀತಿ ತಟಸ್ಥ. ನಿಮ್ಮ ಮೇಲೆ ಇಲ್ಲ ಸಲ್ಲದ ಅಪವಾದ ಬರ್ಬೋದು, ಇಲ್ಲ ಸಲ್ಲದ ಅವಮಾನ ಬರ್ಬೋದು. ದೂರ ಪ್ರಯಾಣ ಬೇಡ, ದೂರದ ರಿಸ್ಕ್ ಬೇಡ, ಮದುವೆ ಕಾರ್ಯಗಳು ಬೇಡ, ಇನ್ವೆಸ್ಟ್ಮೆಂಟ್ ಬೇಡ, ಏನಿದೆಯೋ ಭದ್ರ. ಕಳ್ಳರು ನುಗ್ಗುತ್ತಾರೆ, ಇಲ್ಲ ಟ್ಯಾಕ್ಸ್ನವ್ರು ನುಗ್ಗುತ್ತಾರೆ. ನಿಮ್ಮ ಹತ್ರ ದುಡ್ಡಿದೆ ಅಂದ್ರೆ ಕಳ್ಳರು ನುಗ್ತಾರೆ. ಖಜಾನೆ 12ನೇ ಮನೆ, ಮುಚ್ಚಿಟ್ಟಿರುವ ಗುಟ್ಟುಗಳು, ಸ್ಟ್ರೈಟ್ ಆಪತ್ತು, ದುಡ್ಡುಗಳು, ಅಧಿಕಾರ. ಮೊನ್ನೆ ನೋಡಿ, ಯಾರೋ ಇಂಜಿನಿಯರ್ ಸಿಕ್ಕಾಕೊಂಡಿದ್ದಾನೆ. 800 ಕೋಟಿ ತಿಂಗಳಿಗೆ ಕಡಿಮೆ ಅಂದ್ರು 3-4 ಕೋಟಿ ಅಂದ್ರೆ ಏನಪ್ಪಾ? ಮಿನಿಮಮ್ 3-4 ಕೋಟಿ ಲಂಚ. ಏನೇನೋ ಸಿಕ್ಕಿದೆ. ಜೂಬಿಲಿ ಹಿಲ್ಸು, ಓ ಹಿಲ್ಸು, ಎ ಹಿಲ್ಸು, ಯಾವ್ದಾವ್ದೋ ಕಥೆಗಳ ಒಂದು ಭಾವ ಅಲ್ಲಿ ನಿಂತು ಬಿಟ್ಟಿದೆ. ದಿಸ್ ಇಸ್ ವಾಟ್. ಏನ್ ಹೇಳ್ತೀರಿ? ಎಷ್ಟು ದಿನ ಅಂತ ಮುಚ್ಚಿಡ್ತೀರಿ? ಸೊ ಮೇಷರಾಶಿ ತಟಸ್ಥವಾಗಿತ್ತು ಬಿಡಿ ಈ ಒಂದು 16-18 ದಿನ. ಗುರು ಅಟ್ಲೀಸ್ಟ್ ನಿಮಗೆ ಜೂನ್ 1ಕ್ಕೆ ಕೇಂದ್ರ ಭಾಗಕ್ಕೆ ಬರ್ತಾನೆ. ಆಗ ನಿಮ್ಮ 12ನೇ ಮನೆ ನೋಡ್ತಾನೆ. ಸೊ ನೆಕ್ಸ್ಟ್ ಒಂದು 40 days ಪ್ಲೀಸ್ ಫ್ರೀಸ್ ಇಟ್ ಔಟ್. ಬಾಯಿಗೆ ಬೀಗ, ವ್ಯವಸ್ಥೆಗೆ ಬೀಗ, ವ್ಯವಹಾರಕ್ಕೆ ಬೀಗ. ತುಂಬಾ ದೊಡ್ಡವ್ರಿಗೆ ಬಿಟ್ಟು ಸಾಮಾನ್ಯರಿಗೇನು ಆಗಲ್ಲ. ಪರಿಶ್ರಮ. ಕೃಷಿಕರು ಎಚ್ಚರಿಕೆ. ದೊಡ್ಡ ರಿಸ್ಕ್ ತಗೊಂಡು 10 ಎಕರೆ ನಾನು ಬೆಳೆ ಹಾಕ್ಬಿಡ್ತೀನಿ, 10 ಎಕರೆ ಹಣ್ಣು ಹಾಕ್ಬಿಡ್ತೀನಿ, 10 ಎಕರೆ ಬಾಳೆ ಹಾಕ್ಬಿಡ್ತೀನಿ, ಇಂಥದ್ದು ಮಾಡ್ಲಿಕ್ಕೆ ಹೋಗ್ಬೇಡಿ. ಹೈನುಗಾರಿಕೆ ಸ್ವಲ್ಪ ಎಚ್ಚರಿಕೆ. ಯಾರೋ ಬರ್ತಾರೆ, ತಲೆ ಕೆಡಿಸ್ತಾರೆ. ಮೊನ್ನೆ ಒಂದು ತಾಯಿ ಜೀವ ಯಾರೋ ಹೇಳ್ಬಿಟ್ಟಿದ್ದಾರೆ, 1000 ಕೋಳಿ ಕೊಡ್ತೀವಿ, ನೀವು ಬೆಳೆಸ್ಕೊಂಡು ಕೊಡಿ, ಮೊಟ್ಟೆ ಕೋಳಿ ಅಂತ. ಸರಿ, ಒಂದು ಮೊಟ್ಟೆಗೆ ಎಷ್ಟು ಬರುತ್ತೆ ಅಂದೆ ನಾನು. ಮ್ಯಾಕ್ಸಿಮಮ್ ನೀವು ಯಾರಾದ್ರೂ, ನಾನು ನೋಡಿದ್ದೇನೆ, ಒಬ್ಬ ಬಹುದೊಡ್ಡ ಹೈದರಾಬಾದ್ನ ಉದ್ಯಮಿ ಮಿನಿಮಮ್ 35 ಕೋಟಿ ಸುರಿದಿದ್ದಾನೆ. ತಿಂಗಳಿಗೆ 15 ಲಕ್ಷ ಆದಾಯ ಇಲ್ಲ. 35 ಕೋಟಿಯ ಒಂದು ಬಹುದೊಡ್ಡ ದೈತ್ಯ ಕುಕ್ಕುಟೋದ್ಯಮ ಮೊಟ್ಟೆ 15-20 ಲಕ್ಷ ಇಲ್ಲ. ಈಗ ಎಕ್ಸ್ಪೋರ್ಟ್ ಇಂಪೋರ್ಟ್ ಬೇರೆ ಇಂಪ್ಯಾಕ್ಟು ಕೇಳಲೇಬೇಡಿ. ಅವ್ರದ್ದು ನರಕ. ಹೇಳಿದಷ್ಟು ಸುಲಭ ಅಲ್ಲ. ಯಾರಮ್ಮ ಹೇಳಿದ್ದು 1000 ಕೋಳಿ ಸಾಕೋದು? ಅದ್ರ ಮೇಲೆ ಶೆಡ್ ನೀವೇ ಹಾಕೋಬೇಕು ಅಂತ ಹೇಳಿರ್ಬೇಕಲ್ಲ. ಹೌದು ಸರ್, ನೋಡಿ ಹಿಂಗೆ ಸಿಕ್ಕಾಕೊಳ್ಳೋದು. ಶೆಡ್ ನೀವು, ಕರೆಂಟು ಎಲ್ಲ, ಲೇಬರ್ಸು ಎಲ್ಲ ಮೇಂಟೈನ್ ಮಾಡಿಕೊಂಡು ಅದಕ್ಕೆ ಬಂಡವಾಳ ಯೋಚನೆ ಮಾಡಿ ನೋಡಿ. ಅವರೇನೋ 1000 ಕೋಳಿ ಕೊಟ್ಬಿಡ್ತಾರೆ, 5 ಲಕ್ಷ ರೂಪಾಯಿ ಇಲ್ಲ 4.25 ಲಕ್ಷ ರೂಪಾಯಿ. ಒಂದು ಮೊಟ್ಟೆಗೆ 1 ರೂಪಾಯಿ ಅಷ್ಟೇ. ದಿನಾ ಮೊಟ್ಟೆ, ಅದಕ್ಕೊಂದು ಬ್ರೇಕ್ ಇರಲ್ವಾ? ಹಾಗೂ ದಿನ ಮೊಟ್ಟೆ ಇಡುತ್ತೆ.
1,000 ಮೊಟ್ಟೆಗೆ 1,000 ರೂಪಾಯಿ ಬಂದ್ರೆ ಹೆಚ್ಚು. ನೋಡಿ, ಅದನ್ನೇ ಹೇಳುದು. ನಾನು ಹೇಳಿದೆ, ಹೋಗಿ ವಿಚಾರಿಸಿ ಕೇಳಿ. ಹೈನುಗಾರಿಕೆಯಲ್ಲಿ ಇರತಕ್ಕಂಥವ್ರು, ಕೃಷಿಕರು ಸ್ವಲ್ಪ ಎಚ್ಚರಿಕೆಯಿಂದಿರಿ. ಕನ್ಸ್ಟ್ರಕ್ಷನ್ ಲೈನ್ ಅಲ್ಲಿ ಇರತಕ್ಕಂಥ ಮೇಷರಾಶಿಯವರು ಎಚ್ಚರಿಕೆಯಿಂದಿರಿ. ಪೊಲೀಸ್ ಡಿಪಾರ್ಟ್ಮೆಂಟ್ ನಿಮ್ಮ ಮೇಲೆಯೇ, ಲೀಗಲ್ ಡಿಪಾರ್ಟ್ಮೆಂಟ್ ನಿಮ್ಮ ಮೇಲೆಯೇ, ಎನ್ಕ್ವೈರಿಗಳು ನಿಮ್ಮ ಮೇಲೆಯೇ ತಲೆನೋವುಗಳು ಬಂದು ಹುಡ್ಕೊಂಡು ಬರ್ತಕ್ಕಂಥದ್ದಾಗುತ್ತೆ. ಜಾಗ್ರತೆ. ಡಾನ್ಗಳಂತೂ ಹಂಟೆಡ್ ಡೌನ್. ಈ ಒಂದು ವಾರದಲ್ಲಿ ತುಂಬಾ ದೊಡ್ಡವರು ಒಂದಿಬ್ಬರನ್ನ ಹಂಟೆಡ್ ಮಾಡಿ ಬಿಸಾಕಿದ್ದಾರೆ. ತುಂಬಾ ದೊಡ್ಡ ಉಗ್ರಗಾಮಿ ನಾಯಕರನ್ನ ಪಬ್ಲಿಕ್ ರೋಡ್ ಅಲ್ಲಿ ಡಮ್ ಡಮ್ ಡಮಾಲ್, ಒಳ್ಳೆ ದುರಂಧರ್ ಕಥೆ ಆದಂಗ ಆಗ್ತಿದೆ, ಅಲ್ಲಿ ನಡೀತಿದೆ. ಎಚ್ಚರಿಕೆ. ದಯಮಾಡಿ ಹೇಳ್ತಾನೆ, ದುರ್ಗಾ ಪೂಜೆ, ದುರ್ಗಾ ಸಪ್ತಶತಿ ಮೇಷರಾಶಿಯವರು ಜಪ ಮಾಡ್ಕೊಳ್ಳಿ. ಯಾಕಂದ್ರೆ ಕುಜನ ಬಲ ಇಲ್ಲ, ಹೋಗಿ ಶನಿ ಜೊತೆ ಸೇರ್ಕೊಂಡಿದ್ದಾನೆ. ಎಚ್ಚರಿಕೆ ಅಂತ ಹೇಳ್ತಾ ಬನ್ನಿ ಇವತ್ತಿನ ದಿನ ಭವಿಷ್ಯಕ್ಕೆ ಬಂದ್ಬಿಡೋಣ. ಮೇಷರಾಶಿ. ಚಂದ್ರ ಆರುದ್ರ ನಕ್ಷತ್ರ, ರಾಹು ಸಾರದಲ್ಲೇ ಇದ್ದಾನೆ. ಸ್ವಲ್ಪ ಈ ಕೆಮಿಕಲ್ಲು, ಫರ್ಟಿಲೈಸರು, ಈ ಆಯುರ್ವೇದ, ಯುನಾನಿ, ಸಿದ್ಧ, ಹೋಮಿಯೋಪತಿ ಈ ರೀತಿಯ ಕೆಲಸ ಕಾರ್ಯ ವ್ಯವಸ್ಥೆಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ವಿಶೇಷ ಅನುಕೂಲ. ಈ ಒಂದು ಫಾರ್ಮಸ್ಯೂಟಿಕಲ್ ಲೈನಲ್ಲಿ ಇದ್ದೀರಿ, ಅದ್ಭುತವಾಗಿರ್ತಕ್ಕಂಥ ಒಂದು ದಿನವಾಗಿರುತ್ತೆ, ತೊಂದರೆ ಏನಿಲ್ಲ. ಮೆಡಿಸಿನ್ಸ್ ಲೈನ್ಗೆ ಸೈಂಟಿಸ್ಟ್ ಆಗಿದ್ದೀರಾ, ರಿಸರ್ಚ್ ಸ್ಕಾಲರ್ ಆಗಿದ್ದೀರಾ, ಫಾರ್ಮಸಿಸ್ಟ್ ಲೈನ್ಗಳಲ್ಲಿದ್ದೀರಿ, ರಸಗೊಬ್ಬರ ಲೈನ್ಗಳಲ್ಲಿದ್ದೀರಿ, ತುಂಬಾ ಅನುಕೂಲ ನೋಡ್ತಕ್ಕಂಥ ಒಂದು ಅದ್ಭುತವಾದಂಥ ದಿನ. ಇನ್ನು ವಿಶೇಷವಾಗಿ ವೃಷಭ ರಾಶಿ. ಚಂದ್ರ ರಾಹು ಸಾರದಲ್ಲಿತ್ತು. ಆ ರಾಹುವನ್ನ ಗುರು ನೋಡ್ತಿದ್ದಾನೆ. ಸೊ ಸ್ವಲ್ಪ ಪರಿಶ್ರಮವಿದ್ದರೂ ಅನುಕೂಲ ಪಡೆಯತಕ್ಕಂಥದ್ದಾಗುತ್ತೆ. ರಾಹು ಅಂತ ಹೇಳಿದ ತಕ್ಷಣ ಕಣ್ಣಿಗೆ ಕಾಣಿಸದ ಕೆಲವು ಕೆಲಸಗಳು. ಈಗ ಲಾಯರ್ ಅವ್ರು ಬಂದು ನ್ಯಾಯ ನಿಂತು ವಾದಿಸ್ಕೊಡ್ತಾರೆ. ಡಾಕ್ಟರ್ ಬದುಕ್ ಬಂದಿದ್ದೀವಿ, ಆದರೆ ಆ ಡಾಕ್ಟರ್ ಮೊದಲು ಅಲ್ಲೊಬ್ರು ನರ್ಸ್ ಇದ್ದಾರೆ, ಅಲ್ಲೊಬ್ರು ಕಾಂಪೌಂಡರ್ ಇದ್ದಾರೆ, ಮೆಡಿಸಿನ್ ಇಂಜೆಕ್ಟ್ ಮಾಡಿದವರಿದ್ದಾರೆ, ಬ್ಲಡ್ ಟೆಸ್ಟ್ ಮಾಡಿದವರಿದ್ದಾರೆ, ಸ್ಕ್ಯಾನಿಂಗ್ ಮಾಡಿದವರಿದ್ದಾರೆ, ಎಕ್ಸ್ರೇ ಮಾಡಿದವರಿದ್ದಾರೆ. ಈ ತರದ್ದು ಕಾಣಿಸೋದೇ ಇಲ್ಲ. ಮೇನ್ ಇಂಜೆಕ್ಷನ್ ಆ ಡಾಕ್ಟರಿಂದ ಉಳ್ಕೊಂಡ್ವಿ ಅಂತ ಹೇಳ್ತೀವಿ. ಆದ್ರೆ ಹಿಂದ್ಗಡೆ ಸಹ ಉದ್ಯೋಗಗಳಲ್ಲಿ ಇರ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿಯ ದಿನ ಆಗತಕ್ಕಂಥದ್ದಾಗುತ್ತೆ. ಚೆನ್ನಾಗಿದೆ ಮೆಡಿಕಲ್ ಲೈನ್ ಅಲ್ಲಿ ಇರೋರಿಗೆ. ಮಿಥುನ ರಾಶಿ. ಸರ್ವಿಸ್ ಓರಿಯೆಂಟೆಡ್. ಗಾಡಿ ಓಡ್ತಿದೆ ಅಂದ್ರೆ ಅಲ್ಲೊಬ್ಬ ಮೆಕ್ಯಾನಿಕ್ ಇದ್ದಾನೆ. ನಾವು ಇವತ್ತು ಆಫೀಸ್ಗೆ ಬಂದು ಸೇರ್ತಿದ್ದೇವೆ, ಅಲ್ಲೊಬ್ಬ ಡ್ರೈವರ್ ಇದ್ದಾರೆ, ಅಲ್ಲೊಂದು ಟ್ಯಾಕ್ಸಿ ಇದೆ, ಮನೇಲಿ ಒಳ್ಳೆ ಒಂದು ಊಟ ಮಾಡ್ತಿದ್ದೀವಿ, ಅಲ್ಲೊಬ್ರು ಕೆಲಸದವ್ರು ಬಂದು, ಒಬ್ಬ ರೈತನ ಒಂದು ಪರಿಶ್ರಮ ಇದೆ, ಕೆಲಸದವ್ರು ಬಂದು ಕ್ಲೀನ್ ಮಾಡೋಗಿದ್ದಾರೆ, ವಾಟರ್ ಮ್ಯಾನ್ ನೀರು ಬಿಟ್ಟಿದ್ದಾನೆ. ಈ ರೀತಿಯ ಒಂದು ಉದ್ಯೋಗ ಕೆಲಸ ಕಾರ್ಯಗಳಲ್ಲಿ ಇರ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿ. ಕರ್ಕಾಟಕ ರಾಶಿ. ಅವರಿಗೆ ಒಂದ್ ಸ್ವಲ್ಪ ಟೆನ್ಷನ್ ಇರ್ತಕ್ಕಂಥ ದಿನ. ಬುಧವಾರ ಇವತ್ತು ಹುಷಾರು. ದೂರದ ಕೆಲಸ, ಗೊತ್ತಿಲ್ಲದ ವ್ಯಾಪಾರ, ಏನೋ ಒಂದು ಟೆನ್ಷನ್, ಮನೆಯ ವಿಚಾರ, ಕುಟುಂಬದ ವಿಚಾರ ತಲೆ ಕೆಡಿಸ್ತಕ್ಕಂಥದ್ದಾಗುತ್ತೆ. ಗೊತ್ತಿಲ್ಲದ ವ್ಯಾಪಾರ ಮಾಡಬೇಡಿ, ಗೊತ್ತಿಲ್ಲದ ಇನ್ವೆಸ್ಟ್ಮೆಂಟ್ ಮಾಡಬೇಡಿ. ಎಚ್ಚರಿಕೆ. ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್, ವಾಟರ್ ಇನ್ಫೆಕ್ಷನ್, ಏರ್ ಇನ್ಫೆಕ್ಷನ್, ಹೀಟ್ ಸ್ಟ್ರೋಕ್, ಆರೋಗ್ಯದ ಕಡೆ ಒಂದು ಸಣ್ಣ ಗಮನ ಇರಿ. ಫುಡ್ ಇನ್ಫೆಕ್ಷನ್ ಬೇಗ ಆಗ್ತಕ್ಕಂಥದ್ದು ಉಂಟು. ದುಡುಕಿ ಯಾವುದೇ ಕೆಲಸ ಮಾಡ್ಲಿಕ್ಕೆ ಹೋಗಬೇಡಿ. ಅರಣ್ಯ ಇಲಾಖೆಯಲ್ಲಿ ಇರತಕ್ಕಂಥವರಿಗೆ, ಹೈನುಗಾರಿಕೆ ಇಲಾಖೆಯಲ್ಲಿ ಇರತಕ್ಕಂಥವರಿಗೆ ಸ್ವಲ್ಪ ಎಳೆದಾಟ ಉಂಟು, ಪರಿಶ್ರಮ ಉಂಟು, ಎಚ್ಚರಿಕೆ. ಸಿಂಹ ರಾಶಿ. 11ನೇ ಮನೆಯಲ್ಲಿ ಚಂದ್ರ ಇರೋದು ಒಳ್ಳೇದು, ರಾಹು ಸಾರದಲ್ಲಿ ಇರೋದು ಇನ್ನೂ ಒಳ್ಳೇದು. ಬಟ್ ರಾಹು ಕೇಂದ್ರದಿಂದ ನಿಮ್ಮನ್ನು ನೋಡ್ತಿರೋದ್ರಿಂದ ಸ್ವಲ್ಪ ಎಚ್ಚರಿಕೆ. ದುಡುಕಿ ನಿರ್ಧಾರಗಳು, ವ್ಯವಹಾರಗಳು ಮಾಡ್ಲಿಕ್ಕೆ ಹೋಗ್ಬೇಡಿ. ಯಾರನ್ನೂ ನಂಬೇಡಿ. ಈ ಲೋಕದಲ್ಲಿ ಮೊಟ್ಟ ಮೊದಲು ನಂಬದ ವ್ಯಕ್ತಿ ಯಾರೆಂದರೆ ಅದು ನಾನೇ. ಯಾವಾಗ್ಲೂ ಹೇಳ್ತಿರ್ತಾನೆ. ಯಾಕಂದ್ರೆ ಸತ್ಯ ಕೈಯಾಗಿರುತ್ತಲ್ವಾ. ಇವತ್ತು ಚೆನ್ನಾಗಿ ಸಿಹಿಯಾಗಿ ಮಾತನಾಡತಕ್ಕಂಥವರೇ ನಾವು ಬೇಗ ಬೀಳ್ತಕ್ಕಂಥದ್ದು. ಬೇಗ ಸ್ವಲ್ಪ ಕೊಡೋದು, ತಗೊಳ್ಳೋದು, ವ್ಯವಹಾರ, ವ್ಯಾಪಾರ, ಉದ್ಯೋಗ, ಹಣಕಾಸು ಈ ವಿಚಾರದಲ್ಲಿ ತುಂಬಾ ಎಚ್ಚರಿಕೆಯಿಂದ ಇರತಕ್ಕಂಥದ್ದಿರಿ. ಜಾಗ್ರತೆ. ಸಿಂಹರಾಶಿ. ಇನ್ನು ವಿಶೇಷವಾಗಿ ಕನ್ಯಾ ರಾಶಿ. ಕೇಂದ್ರದಲ್ಲಿ ರಾಹು ಇರುವುದು ಒಳ್ಳೆಯದು. ಸಮಥಿಂಗ್ ಲೀಗಲ್ ಕೆಲಸಗಳು, ಸೂಪರ್ವೈಸಿಂಗ್ ಕೆಲಸಗಳು, ಕನ್ಸಲ್ಟೆನ್ಸಿ ಕೆಲಸಗಳು, ಈ ಒಂದು ಸೆಕ್ಯೂರಿಟಿ ಏಜೆನ್ಸಿಗಳಲ್ಲಿ ಕೆಲಸ ಮಾಡ್ತಿದ್ದೀರಿ, ಡಿಟೆಕ್ಟಿವ್ ಏಜೆನ್ಸಿಗಳಲ್ಲಿ ಕೆಲಸ ಮಾಡ್ತಿದ್ದೀರಿ,
ಪೊಲೀಸ್ ಇಲಾಖೆಯಲ್ಲಿ ಗುಪ್ತಚರ ಇಲಾಖೆ, ಸೈಬರ್ ಕ್ರೈಮು, ಹ್ಯಾಕಿಂಗು, IT ಡಿವಿಷನ್ನು ಇಂಥವುಗಳಲ್ಲಿ ಕೆಲಸ ಕಾರ್ಯ ಮಾಡ್ತಿದ್ದೀರಿ, ತುಂಬ ಅದ್ಭುತ. ವೈದಿಕ ಕೆಲಸಗಳಲ್ಲಿರೋರ್ಗೂ ಅನುಕೂಲ. ಇನ್ನು ತುಲಾ ರಾಶಿ ಅಂತೂ ಪುರೋಹಿತರಾಗಿದ್ದೀರಾ, ಆಚಾರ್ಯರಾಗಿದ್ದೀರಾ, ಧರ್ಮ ಕಾರ್ಯ, ದಾನ ಕಾರ್ಯ, ಹೋಮ, ಹವನ, ಯಜ್ಞ, ಯಾಗ ಇಂತಹ ಒಂದು ಕೆಲಸ ಕಾರ್ಯ, ಉದ್ಯೋಗ, ಉಪನಿಷತ್ತು, ವೇದಗಳು ಕಲಿಸೋದು, ಧರ್ಮಬದ್ಧ ಕಾರ್ಯಗಳನ್ನ ಮಾಡತಕ್ಕಂಥದ್ದು. ಜಡ್ಜ್ ಆಗಿದ್ದೀರಾ, ಡಾಕ್ಟರ್ ಆಗಿದ್ದೀರಾ, ಸರ್ಜನ್ ಆಗಿದ್ದೀರಾ, ಅದ್ಭುತ ಪ್ರಗತಿ. ವೃಶ್ಚಿಕ ಮನೋಕ್ಲೇಶ, ರಾಹು ಬೇರೆ ಸುಖದಲ್ಲಿದ್ದಾನೆ, ಎಲ್ಲ ಕಾಣೋಕ್ ಮಾತ್ರ ನಿಮ್ಮನ್ನು ಸೂಪರ್ ಏನಿದ್ದೀರಂತ, ಒಳಗಡೆ ಏನೋ ಗೆದ್ದಲು ತಿನ್ನುತ್ತಿದೆ. ಆ ರಾಹು ಗುರುವಿನ ಜೊತೆ ಇರೋದ್ರಿಂದ ಮನೆ ವಿಚಾರ, ಮಕ್ಕಳ ವಿಚಾರ, ಕುಟುಂಬ ವಿಚಾರ, ಹಣಕಾಸು ವಿಚಾರಗಳಲ್ಲಿ ಒಂದು ಸ್ವಲ್ಪ ಲೇವಾದೇವಿಗಳಲ್ಲಿ ಒಂದು ಸಣ್ಣ ಎಳೆದಾಟ ಇರತಕ್ಕಂಥ ಒಂದು ಪ್ರಭಾವ ಉಂಟು. ಎಚ್ಚರಿಕೆ. ಫುಡ್ ಇನ್ಫೆಕ್ಷನ್ ಉಂಟು, ಎಚ್ಚರಿಕೆ. ಡಾಕ್ಯುಮೆಂಟ್ ಸೈನ್ ಮಾಡೋದು ಬೇಡ. ಯಾರನ್ನಾದರೂ ಕೇಳಿ ಹೆಜ್ಜೆ ಇಡತಕ್ಕಂಥದ್ದು ಮಾಡಿ. ವಿಶೇಷವಾಗಿ ವೃಶ್ಚಿಕ ರಾಶಿ. ದುರ್ಗಾ ಸಪ್ತಶ್ರುತಿ, ದುರ್ಗಾ ಪಾರಾಯಣ, ಲಲಿತಾ ಸಹಸ್ರನಾಮ ಅನುಕೂಲ. ಇನ್ನು ವಿಶೇಷವಾಗಿ ಧನಸು ರಾಶಿ. ರಾಹು 7ನೇ ಮನೆ, ಚಂದ್ರ ಆಕ್ಚುಲಿ ಅಷ್ಟಮಾಧಿಪತಿ, ಸಪ್ತಮದಲ್ಲಿ ಬಂದಿದ್ದಾನೆ. ಸೊ ಪಾಲುದಾರಿಕೆ, ಕೊಡೋದು ತಗೊಳ್ಳೋದು, ಫ್ರೆಂಡ್ಶಿಪ್, ಬಂಧುಗಳು, ಆತ್ಮೀಯರು ಏನೋ ಒಂದು ಹೇಳಿದ್ರು ದಯಮಾಡಿ ತಳ್ಳಿ ಹಾಕಿ ಆ ರಾಹುವನ್ನ ದೋಷವನ್ನ ತೆಗೆಯಲಿಕ್ಕೆ ಗುರು ಇದ್ದಾನೆ. ಸೊ ಕೇಳ್ಕೊಂಡು ಹೆಜ್ಜೆ ಹೇಳಿ. ಅನುಭವಸ್ಥರನ್ನ ಇದು ಮಾಡ್ಬೋದಾ ಇಲ್ವಾ? ಯಾರೋ ಮನೆ ಬಂದ್ಬಿಟ್ಟಿದ್ದಾರೆ, ಹೋಟ್ಲ್ ಮಾಡ್ಬಿಟ್ಟಿದ್ದಾರೆ, ಒಂದು 30-35 ಲಕ್ಷ ಕಳ್ಕೊಂಡಿದ್ದಾರೆ. ನಾ ಕೇಳಿದೆ, ಅಡಿಗೆ ಮಾಡೋಕ್ ಬರುತ್ತಾ? ಇಲ್ಲ. ಪಾತ್ರೆ ತೊಳೆಯೋಕ್ ಬರುತ್ತಾ? ಇಲ್ಲ. ಬೆಳಿಗ್ಗೆ ಎದ್ದು 4 ಗಂಟೆಗೆ ತೆಗಿತೀಯಾ? ಇಲ್ಲ. ದಿನ 24 ಗಂಟೆ ಹೋಗಿ ತರಕಾರಿ ಆದ್ರೂ ಹೋಗಿ ನೋಡಿ ತಂದು ಹಾಕಿ ಕಟ್ ಮಾಡೋಕ್ ಬರುತ್ತಾ? ಇಲ್ಲ. ಸಾಂಬಾರ್ ಮಾಡೋಕ್ ಬರುತ್ತಾ? ಇಲ್ಲ. ಸಪ್ಲೈ ಮಾಡೋಕ್ ಬರುತ್ತಾ? ಇಲ್ಲ. ಪ್ಯಾಕಿಂಗ್ ಮಾಡೋಕ್ ಬರುತ್ತಾ? ಇಲ್ಲ. ಮಾಡಿದ್ದೀಯಾ? ಇಲ್ಲ. ಬಿಲ್ ಕೌಂಟಲ್ಲಿ ಕುತ್ಕೋತಿದ್ದೆ. ಎಷ್ಟೊತ್ತಿಗೆ ಬರ್ತಿದ್ದೆ? 11 ಗಂಟೆಗೆ. ಮತ್ತೆ ಮಧ್ಯಾಹ್ನ 2 ಗಂಟೆಗೆ ಹೋಗ್ತಿದ್ದೆ. ಮತ್ತೆ ಯಾವಾಗ ಬರ್ತಿದ್ದೆ? 5 ಗಂಟೆ. ಮತ್ತೆ ಯಾವಾಗ ಹೋಗ್ತಿದ್ದೆ? 7ವರೆಗೆ. ಮುಳುಗೋಯ್ತು ನಿನ್ನ ಹೋಟ್ಲು ಅಂದೆ. ಪತ್ನಿ ಬಿಕ್ಕಿ ಬಿಕ್ಕಿ ಅಳ್ತಾಳೆ. ಇಲ್ಲ, ನಾವು ಕಷ್ಟಪಟ್ಟು, ಇದೇ ನಮ್ಮ ಕಷ್ಟಪಡೋದು. ಒಂದು ವ್ಯಾಪಾರ, ಒಂದು ಬಿಸ್ನೆಸ್ಸು, ಒಂದು ಹೋಟೆಲು, ಅದು ಅಮ್ಮ ನೋಡಿ ಏನೇ ಇದ್ರು ಅಲ್ಲೇ ಇರ್ತಾಳೆ, ಅಲ್ಲೇ ನೋಡ್ತಿರ್ತಾಳೆ. ಒಂದು ಹೋಟೆಲ್ ಅಂದ್ರೆ ಬೆಳಿಗ್ಗೆ ಎದ್ದು ತೊಳೆದು ಬೆಳಿಗ್ಗೆ 4-4:15 ರೆಡಿ ಆಗ್ಬೇಕು. ಎಲ್ಲಿ ಪುಣ್ಯಾತ್ಮ 11 ಗಂಟೆಗೆ ಬಂದ್ರೆ ತಿಂಡಿ ಏನ್ ಬಂತು, ಯಾವ ತರ ಬಂತು, ಟೇಸ್ಟ್ ಯಾವ ತರ ಬಂತು, ಏನ್ ಮಾಡಿ ಇದೇ ಮಾಡ್ಕೊಳ್ಳೋದು. ಯಾರೋ ಹೋಟ್ಲ್ ಇಟ್ಬಿಟ್ಟಿದ್ರೆ ಚೆನ್ನಾಗ್ ಆಗ್ಬಿಟ್ಟಿದ್ದಾರೆ, ಇನ್ಯಾರೋ ಏನೋ ಮಾಡ್ಬಿಟ್ಟಿದ್ದಾರೆ ಚೆನ್ನಾಗ್ ಆಗ್ಬಿಟ್ಟಿದ್ರೆ ನಾವು ಮಾಡ್ಬಿಡೋಣ. ದುಡ್ಡಿದೆ, ಯಾರೋ ಸಾಲ ಕೊಡೋಕೆ ಯಾರೋ 1-4 ಜನ ಇದ್ದಾರೆ, ಬಂದ್ಬಿಡೋದು. ಏರಿಯಾ ಚೆನ್ನಾಗಿದೆ, ನಾವು ರಿಸರ್ಚ್ ಮಾಡ್ಬಿಟ್ವಿ. ಒಂದು ಮಿನಿಮಮ್ ಅಂದ್ರೆ 3 ವರ್ಷ ಒಂದು ರಂಗದಲ್ಲಿ ಕೆಲಸ ಮಾಡ್ಬೇಕು. ಮಿನಿಮಮ್ ಒಂದು ಸ್ವಲ್ಪ ದುಡ್ಡನ್ನು ನೋಡ್ಲಿಕ್ಕೆ. ಕಡಿಮೆ ಅಂದ್ರೂ ಒಂದು 9 ವರ್ಷ 15 ವರ್ಷ ಈ ಸ್ಥಾನಕ್ಕೆ ಇವತ್ತು ಬರ್ಲಿಕ್ಕೆ 30-35 ವರ್ಷಗಳ ಪರಿಶ್ರಮ ಇದೆ ಮಕ್ಕಳೇ. ಇವತ್ತು ನಾನು ಗರ್ವದಿಂದ ಹೇಳ್ತೇನೆ, ಬೇಜಾರು ಮಾಡ್ಕೋಬೇಡಿ. ಹಮ್ ಗಲ್ಲಿ ಪೆ ನೈ, ಹಮ್ ದಿಲ್ಲಿ ಪೆ ನೈ, ಉಸ್ಕ ಬಾರ್. ಇವತ್ತು ದೇಶ ವಿದೇಶದಿಂದ ಹೆಚ್ಚು ಕರೆಯೋದು, ಅಂಥವರ ಜೊತೆ ಮಾತನಾಡೋದು ಹೆಚ್ಚು. ಕಡಿಮೆ ಅಂದ್ರೂ 1000 ಕೋಟಿಗಿಂತ ಕೆಳಗಡೆ ಇರೋ ವ್ಯಕ್ತಿಗಳಿಗೆ ಸಿಗ್ತಾನೆ ಇಲ್ಲ. ಅದಕ್ಕೂ ಮೀರಿದಂತ ವ್ಯಕ್ತಿಗಳ ಜೊತೆ ಒಡನಾಟ ಈ ಒಂದು ವಿದ್ಯೆಯ ಸಾಂಗತ್ಯದಿಂದ, ಅನುಭವದಿಂದ. ರವಿಶಂಕರ್ ಗುರುಜಿ ಅಂತೆ, ಇಂಥವ್ರ ಕಡೆಯವರಂತೆ, ಇವ್ರಿಗೆ ಹೇಳಿದ್ರಂತೆ ಅನ್ನತಕ್ಕಂಥದ್ದು ಅವರಾಗಿ. ಅದ್ರ ಹಿಂದ್ಗಡೆ 30-35 ವರ್ಷ ರಾತ್ರೋರಾತ್ರಿ ಕಟ್ಟಿದ್ದಲ್ಲ ಆಯ್ತು ಮಕ್ಕಳೇ. ರಾತ್ರಿ ಅಲ್ಲ. ನನ್ನ ಹತ್ರ ಇರೋ ತಾಳೆಗರಿಗಳಿರ್ಬೋದು, ನಾರದ ಸಂಹಿತ, ಒಂದಲ್ಲ ಭೃಗು ಸಂಹಿತ ತೆಗೆದು ನೀವು ನೋಡಿದ್ರೆ ಆ ಪುಸ್ತಕಗಳ ಭಂಡಾರಕ್ಕೆ ಬೆಲೆ ಕಟ್ಟಲಾಗಲ್ಲ. ಅಷ್ಟು ಎತ್ತರದ ಸರಸ್ವತಿ ಪುಸ್ತಕಗಳ ಭಂಡಾರ, ರಿಸರ್ಚ್, ಭಯ ಈಗಲೂ. ಅದಕ್ಕೆ ಅಲ್ಲಿಗೆ ನಿಲ್ಸಿಟ್ರೆ ನಿಮ್ ಭಯನೇ ಇಲ್ಲ, ನಿಂತೇ ಇಲ್ಲ, ಹೋಗೇ ಇಲ್ಲ, ಇಳಿದೇ ಇಲ್ಲ, ಮಾಡೇ ಇಲ್ಲ. ಯಾರೋ ಹೇಳಿದ್ರು, ಯಾರೋ ಮಾಡಿದ್ರು ನುಗ್ಗು ಬಿಡೋದು. ಇವತ್ತಾಗಿರೋದು ಅದೇ. ತುಂಬಾ ಜನ ಏನಕ್ಕೆ ಫೇಲ್ಯೂರ್ ಆಗ್ತಿದೀವಿ ಅಂದ್ರೆ ಸಿದ್ಧತೆ ಇಲ್ಲ, ಅಲ್ಲಿ ಕಲಿತೇ ಇಲ್ಲ, ಹೋಗೇ ಇಲ್ಲ. ಅದು ಮಾಡಿ ಇಟ್ಕೊಂಡಿರ್ತಕ್ಕಂಥದ್ದು.
ಧನಸ್ಸು ತುಂಬಾ ಹುಷಾರಾಗಿರಿ. ಈ ತರದ್ದು ಸೆಳೆತಗಳ ಒಂದು ಉಂಟು ಭಾವ. ಯಾಕಂದ್ರೆ ಅಷ್ಟಮಾಧಿಪತಿ ಚಂದ್ರ ರಾಹುಸಾರದಲ್ಲಿ ಕಳ್ಳರ ರೂಪದಲ್ಲಿ ಕೂತಿದ್ದಾನೆ. ಒಂಥರ ವ್ಯಾಮೋಹ, ಆಸ, ಅದನ್ನ ಹೇಳ್ಕೊಂಡು ಬಂದು ನಿಲ್ಲಿಸ್ಬಿಡ್ತಾನೆ. ಎಚ್ಚರಿಕೆ. ಇನ್ನು ವಿಶೇಷವಾಗಿ ಮಕರ ರಾಶಿ. ಚಂದ್ರ ರಾಹು ಸಾರದಲ್ಲಿ ಬ್ಯೂಟಿಫುಲ್. ರಾಹು 2ನೇ ಮನೆ, ಅದು ಬ್ಯೂಟಿಫುಲ್. ಗುರು ನೋಡ್ತಿದ್ದಾನೆ, ಬ್ಯೂಟಿಫುಲ್. ಶತ್ರುಗಳ ಸ್ತಂಭನಂ ಚೆನ್ನಾಗಿದೆ. ಯಾವ ಕೆಲಸವಾದರೂ ಅದ್ಭುತವಾಗಿ ಮಾಡ್ಕೊಳ್ತಕ್ಕಂಥದ್ದಾಗುತ್ತೆ. ಹುಳಿ ಪದಾರ್ಥಗಳು, ಹೆಂಡ, ದ್ರಾಕ್ಷಾರಸ, ಇಂಥ ಒಂದು ಆಯಿಲ್ಲು, ಪೆಟ್ರೋಲು, ಲಿಕ್ಕರು, ಗ್ಯಾಸು, ಕನ್ಸಲ್ಟೆನ್ಸಿಯ ವ್ಯವಹಾರಗಳು ಅದ್ಭುತವಾಗಿದೆ. ದೇಹದಾಢ್ಯ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಹಿನ್ನಡೆ. ನೀವು ಬಡದಾಡೋ ತಾಕತ್ನವರಲ್ಲ. ಎಚ್ಚರಿಕೆ. ಸ್ಪೋರ್ಟ್ಸ್ ಮ್ಯಾನ್ ಆಗಿದ್ರೆ ಹಿಂಜರಿಕೆ. ಇನ್ನು ವಿಶೇಷವಾಗಿ ಕುಂಭರಾಶಿ. ನಿಮ್ಮನೇಲೆ ರಾಹು, ಪಂಚಮದಲ್ಲಿ ಚಂದ್ರ ರಾಹು ಸಾರದಲ್ಲಿದ್ದಾನೆ. ಬಟ್ ಅದೃಷ್ಟಕ್ಕೆ ಆ ರಾಹುವಿನ ಹುಳಿತತ್ವವನ್ನ ಗುರುವೇ ಇದು ಪಂಚಮದಿಂದಲೂ ಹಾಗೂ ನಿಮ್ಮ ರಾಶಿಯನ್ನು ನೋಡ್ತಿರೋದ್ರಿಂದಲೂ ಬ್ಯೂಟಿಫುಲ್ ಕಾಂಬಿನೇಷನ್ ಆಗುತ್ತೆ. ವೈದಿಕ, ಜಡ್ಜು, ಟೀಚರು, ಲೆಕ್ಚರರು, ಪ್ರೊಫೆಸರು, ಧರ್ಮ ಮಾರ್ಗ, ನ್ಯಾಯ ಮಾರ್ಗ, ಗೋಶಾಲೆ, ಧಾರ್ಮಿಕ ಸಂಸ್ಥಾನ, ಇಂತಹ ಒಂದು ವೃತ್ತಿ ಉದ್ಯೋಗ ಬ್ಯೂಟಿಫುಲ್ ಅನುಕೂಲ ಪಡೆಯತಕ್ಕಂಥ ಒಂದು ದಿನ. ಲೀಗಲ್ ಸಿಸ್ಟಮ್ ನಲ್ಲಿರೋರಿಗೆ ಒಂದು ಸ್ವಲ್ಪ ಪರಿಶ್ರಮ. ಮೀನರಾಶಿ ಸ್ವಲ್ಪ ಹುಷಾರಾಗಿರ್ಬೇಕು. ಸುಖಭಾವದಲ್ಲಿ ಚಂದ್ರ ಚೆನ್ನಾಗಿದೆ, ಪೂರ್ವ ಪುಣ್ಯ ಸ್ಥಾನಾಧಿಪತಿ. ಬಟ್ ರಾಹು ಸಾರ, ಸೊ ದೊಡ್ಡದಾಗಿ. ಅಂದವಾಗಿರುವವರೆಲ್ಲ ಆನಂದವಾಗಿರುವುದಿಲ್ಲ. ನಾನು ಯಾವಾಗಲೂ ಹೇಳ್ತೇನೆ, ತುಂಬಾ ಅಂದ ನೋಡಕ್ ಹೋಗ್ಬೇಡಿ. ನಟಿ ಶ್ರೀದೇವಿ ನೋಡಿ, ನಟಿ ರೇಖಾ ನೋಡಿ, ಸಿಲ್ಕ್ ಸ್ಮಿತಾ ನೋಡಿ, ಇವ್ರಿಗೆ ಮೀರಿದಂದವಾ ಆ ಕಾಲಕ್ಕೆ. ಈಗಲೂ ನೋಡಿ, ನಟಿ ತ್ರಿಷಾ ನೋಡಿ. ಈನೇನೋ ಪಾಪ ಆ ಮಗು, ಸರಿ ತಪ್ಪುಗಳು ಬೇಡ, ಆಕೆ ಒಂದು ಹೆಣ್ಮಗು. 20-25 ವರ್ಷಗಳಿಂದಲೂ ಇಂಡಸ್ಟ್ರಿಯನ್ನು ಆಳ್ತಿರ್ತಕ್ಕಂಥ ಚತುರ್ಭಾಷಾ ನಟಿ. ಯೋಚನೆ ಮಾಡಿ ನೋಡಿ. ಅಂದವಾಗಿರೋರು ಆನಂದವಾಗಿದ್ದಾರಾ? ಮದುವೆಯಾಗಿದ್ದಾರಾ? ಯೋಚನೆ ಮಾಡಿ ನೋಡಿ. ಬದುಕು ಕಟ್ಕೊಂಡಿದ್ಯಾ? ಅಲ್ಲೊಂದು ಸಂಸಾರ ಇದೆಯಾ? ಬಂದಿರೋ ಶಾಪ ಮಾತೇನೋ ಇನ್ನೊಬ್ರು ಸಂಸಾರ ಕೆಡವಿ ಬದುಕು ಕಟ್ಕೊಂಡಿದ್ದಾಳೆ ಅಂತ. ಈ ಥರ ತುಂಬಾ ಜನಕ್ಕೆ ನಾನು ಅದಕ್ಕೆ ಹೇಳ್ತಿರ್ತೇನೆ, ಅಂದ ಬೇಕಾ ಆನಂದ ಬೇಕಾ? ಒಂದು ಹಂತದವರೆಗೂ ಅಂದ ಓಕೆ ಮಕ್ಳು, ಅದಾದ್ಮೇಲೆ ಕಾಂಪ್ರಮೈಸ್ ಆಗ್ಬಿಡ್ಬೇಕೆ. ಏನೋ ಬೇಡ ಕಣೋ, ದೇವ್ರು ಕೊಟ್ಟಿದ್ರಲ್ಲಿ ನಾವು ಆನಂದವಾಗಿದ್ದೀವಿ. ಮೀನರಾಶಿ, ನಿಮ್ಮನೇಲೆ ಶನಿ, ಕುಜ, ಬುಧ ಜಾಗ್ರತೆ. ಹಿಂದ್ಗಡೆ ಬೇರೆ ರಾಹು, ಅಲ್ಲೆಲ್ಲೋ ವೈರಾಗ್ಯ ಭಾವ, ಓಡಾಟ, ಸುತ್ತಾಟ, ದೈವ ಕಾರ್ಯಕ್ರಮ. ಮುಖ್ಯವಾಗಿ ನೀವು ಅಷ್ಟೇ, ದೇವಿ ಸಪ್ತಶ್ರುತಿ, ದುರ್ಗಾ ಪಾರಾಯಣ, ಲಲಿತಾ ಸಹಸ್ರನಾಮ ನಿತ್ಯ ಕೇಳಿ. ಮುಖ್ಯ ನಿರ್ಧಾರಗಳು ಇವತ್ತು ತಗೊಳಕ್ ಹೋಗ್ಬೇಡಿ. ದೊಡ್ಡ ಒಂದು ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಎಚ್ಚರಿಕೆ. ದೊಡ್ಡ ಇನ್ವೆಸ್ಟ್ಮೆಂಟ್ ಬೇಡ. ಆದಷ್ಟು ಇವತ್ತು ಮ್ಯಾನೇಜ್ ಮಾಡ್ಲಿಕ್ಕೆ ಮಾಡಿ. ದೂರದ ವ್ಯವಹಾರ, ದೂರದ ಕೆಲಸ, ದೂರದ ಬೆಟ್ಟ ದೊಡ್ಡದಾಗಿ ಒಂದು ನೋವು ತಿನ್ನಿಸ್ತಕ್ಕಂಥದ್ದಾಗುತ್ತೆ. ಹೆವಿ ಲೋಡೆಡ್, ಯು ವಿಲ್ ಬಿ ಸ್ಟ್ರೆಸ್ಡ್. ಈ ಎಚ್ಚರಿಕೆ. ಅದೊಂದು ಬಿಟ್ರೆ ನಿತ್ಯ ಕಾಯಕ, ನಿತ್ಯ ಊಟ, ನಿತ್ಯ ಕೆಲಸ ಕಾರ್ಯಗಳಿಗೆ ತೊಂದರೆ ಇಲ್ಲ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.